ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವೆಲ್ಲರೂ ನಿಮ್ಮನ್ನು ಶಿವಮೊಗ್ಗದಲ್ಲಿ ಈಗ ತಾನೇ ಪ್ರಾರಂಭವಾಗಿರ್ತಕ್ಕಂಥ ಹೋಮ್ ಲೇನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೊಸದಾಗಿ ಮನೆ ಕಟ್ಟಿದ್ದೀರಾ, ಇಂಟೀರಿಯರ್ನ ನೀವು ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಮನೆಯ ಸುಂದರತೆಯನ್ನು ಇನ್ನೂ ಸುಂದರವಾಗಿ ಇರಿಸಬೇಕು ಅಂತ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಇದು ಹೇಳಿ ಮಾಡಿಸಿದಂಥ ಪ್ಲೇಸು. ಸೊ ಒಮ್ಮೆ ನೀವು ವಿಸಿಟ್ ಮಾಡಲೇಬೇಕು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರು ಆಗಿರ್ತಕ್ಕಂಥ ಬಿಜೆಪಿಯ ಮುಖಂಡರು ಆಗಿರ್ತಕ್ಕಂಥ ಚನ್ನಬಸಪ್ಪ ಇವರು ಅದ್ಧೂರಿಯಾಗಿ ನಡೆಸ್ಕೊಟ್ರು. ಮಾಜಿ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ KS ಈಶ್ವರಪ್ಪ ಅವರು ಬಂದಿದ್ದರು. ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ DS ಅರುಣ್ ಅವರು ಇವರೆಲ್ಲರೂ ಕೂಡ ಈ ಒಂದು ಶಾಪ್ನ ಉದ್ಘಾಟನೆಗೆ ಬಂದಿದ್ದರು. ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಚಂದಗಾಣಿಸಿಕೊಟ್ರು. ಅಲ್ಲದೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಹಾಲಪ್ಪನವರು ಮತ್ತು ಮಂಕುತಿಮ್ಮನ ಕಗ್ಗ ಖ್ಯಾತಿಯ GS ನಟೇಶ್ ಅವರು ಇವರೆಲ್ಲರೂ ಇನ್ನೂ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. Hi. 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 Welcome to Home Lane. Thank you. Okay, please be seated. ಸೊ ಅದೇ ಬೇಸಿಕಲಿ ನಾವು ಬೆಂಗಳೂರಲ್ಲಿ ಒಂದು 2 BHK ತೊಗೊಂಡಿದ್ದೀವಿ. ನನಗೆ ಮೇಯ್ನಾಗಿ ಇಂಟೀರಿಯರ್ ಹೇಗೆ ಮಾಡೋದು ಅನ್ನೋ ಐಡಿಯಾ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನನಗೆ ಹತ್ತಿರದವರು ಶಿವಮೊಗ್ಗದಲ್ಲಿ ಅದು ಅಪ್ಪನ ಫ್ರೆಂಡ್ ಮಗನೇ ಓಪನ್ ಮಾಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ನನಗೊಂದು ಐಡಿಯಾ ಬೇಕಿತ್ತು. ಸೊ ಲಿವಿಂಗ್ ರೂಮ್ ಆಗಿರ್ಬೋದು, ಕಿಚನ್ ಎಲ್ಲದಕ್ಕೂ ನನಗೆ ಹೇಗೆ ಇದು ಮಾಡ್ಬೋದು. ಖಂಡಿತ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ವೆಲ್ಕಮ್ ಟು ಹೋಮ್ ಲೈನ್. ಸೊ ಈಗ ಹೋಮ್ ಲೈನ್ ನಮ್ಮ ಮಲ್ನಾಡ್ ರೀಜನ್ ಅಲ್ಲಿ ಫಸ್ಟ್ ಟೈಮ್ ಅಂಡ್ ದಿಸ್ ವಿಲ್ ಬಿ ದ ಓನ್ಲಿ ಬ್ರಾಂಚ್ ವಾಟ್ ಇಟ್ ಇಸ್ ದೇರ್. ಸೊ ಎಂಟೈರ್ ಮಲ್ನಾಡ್ ರೀಜನ್ಗೆ ನಮ್ಮ ಹೋಮ್ ಲೈನ್ ಕಂಪ್ಲೀಟ್ ಸರ್ವಿಸ್ ಕೂಡ ಕೊಡುತ್ತೆ. ಸೊ ಹೋಮ್ ಲೈನ್ ಇವಾಗ ನಿಮಗೆ ರಿಕ್ವೈರ್ಮೆಂಟ್ ಇರೋದು ಇದು ಅಂತಾನೆ ಅಲ್ಲ. ಈಗ ನಮ್ಮ ಮೇನ್ ಗೋಲ್ ಅಂದ್ರೆ ಏನಂದ್ಬಿಟ್ಟು ಇವಾಗ ಕಡಿಮೆ ಬೆಲೆಯಲ್ಲಿ ಎಷ್ಟು ಲಕ್ಸುರಿ ಆಗಿ ನಾವು ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗತ್ತೆ ನಮ್ಮ ಕಸ್ಟಮರ್ಸ್ಗೆ. ಖಂಡಿತವಾಗ್ಲೂ ನಾವು ಅದನ್ನ ಸರ್ವಿಸ್ ಮಾಡ್ಲಿಕ್ಕೆ ಅಂತಾನೆ ಫಸ್ಟ್ ಟೈಮ್ ನಮ್ಮ ಮಲ್ನಾಡ್ ರೀಜನ್ ಅಲ್ಲಿ ನಾವು ಓಪನ್ ಮಾಡಿರ್ತೀವಿ. ಸೊ ಈಗ ನಿಮ್ಮ ರಿಕ್ವೈರ್ಮೆಂಟಿಗೆ ನಾವು ಇನ್ನೂ ಇನ್ ಡೆಪ್ತ್ ನೋಡೋದಾದ್ರೆ ನಮ್ಮ ಒಂದು ಸ್ಟುಡಿಯೋ ಇದೆ. ಸೊ ಈ ಲೈವ್ ಸ್ಟುಡಿಯೋ ನಿಮಗೆ ಈಗ ನಿಮ್ಮ ಯಾವ ತರ ನಿಮ್ಮ ಐಡಿಯಾಸ್ ಇದೆ ಅದಕ್ಕೆ ನಿಮಗೆ ಒಂದು ಟೋಟಲ್ ಪಿಕ್ಚರೈಸ್ ಯಾವ ತರ ಬರುತ್ತೆ ಅನ್ನೋದ್ಬಿಟ್ಟು ನಾವು ತಿಳಿಸ್ಕೊಡ್ಬಹುದು. ಸೊ ಜಸ್ಟ್ ಒಂದು ವಾಕ್ ಥ್ರೂ ನೋಡೋಣ. ಅದಾದ್ಮೇಲೆ ಹೇಗೆ ನಮ್ದು ಪ್ರಾಸೆಸ್ ಲೈನ್ ಹೇಗೆ ವರ್ಕ್ ಆಗುತ್ತೆ ಖಂಡಿತವಾಗಿ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀವಿ. ಪ್ಲೀಸ್ ಬೈ. ಯಾವುದೇ ರೀತಿ ಒಬ್ಬ ಕಸ್ಟಮರ್ ಬಂದ ತಕ್ಷಣ ಮಾರ್ಕೆಟ್ ಅಲ್ಲಿ ಯಾವ ತರ ಡಿಫ್ರೆಂಟ್ ಇದೀವಿ ಅನ್ನೋದು ಫಸ್ಟ್ ಪ್ರಶ್ನೆ ಕೇಳ್ತಾರೆ. ಸೊ ಎಲ್ಲ ಮಾರ್ಕೆಟ್ ಅಲ್ಲಿ ಸುಮಾರು ಕಂಪನಿಗಳಿದಾವೆ. ಸೊ ವಿ ಹ್ಯಾವ್ ಟು ಬಿ ಡಿಫ್ರೆಂಟ್ ಫ್ರಮ್ ಎನಿ ಆಫ್ ದಮ್. ಸೊ ಅದಕ್ಕೋಸ್ಕರ ನಮ್ಮ ಹೋಮ್ ಲೈನ್ ಅಲ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಹೋಮ್ ಲೈನ್ ಪ್ರಾಮಿಸ್. ಅಂದ್ರೆ ಯಾವುದೇ ನಾವು ಪ್ರಾಜೆಕ್ಟ್ ತಗೊಂಡ್ರು ಕೂಡ 45 ದಿನದ ಒಳಗಡೆ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಕೂಡ ಇರುತ್ತೆ. ಇನ್ ವಿಚ್ ಯಾವುದೇ ನಮ್ಮ ಕಾಂಪಿಟೇಟರ್ ಆಗಲಿ ಯಾವುದೇ ನಮ್ಮ ಕಂಪ್ನಿ ಆಗಿರಲಿ ಈ 45 ದಿನದ ಒಳಗಡೆ ಡೆಲಿವರಿ ಗ್ಯಾರಂಟಿನ ಯಾರು ಕೂಡ ಕೊಡುವಂಥದ್ದಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ನೋ ಹಿಡನ್ ಕಾಸ್ಟ್. ಇವಾಗ ನಾವು ಏನೇ ಡಿಸೈನ್ಸ್ ಮಾಡಿ ನಾವು ಏನೇ ಕೊಟೇಶನ್ ಕೊಟ್ಟರು ಒಬ್ಬ ಕಸ್ಟಮರ್ ಎದುರುಗಡೆನ ಕೂಡ ನಾವು ಕಂಪ್ಲೀಟ್ ಡಿಸ್ಪ್ಲೇ ಇಟ್ಟಿರ್ತೀವಿ. ಸೊ ಏನೇ ಒಂದು ಕಾಸ್ಟ್ ಆದ್ರಿಂದ ಸಮೇತ ಕೂಡ ಅವರಿಗೆ ಅವ್ರ ಕಣ್ಣೆದುರುಗಡೆನೆ ಇರ್ತದೆ. ಸೊ ಅವ್ರ ಬಜೆಟ್ ಪ್ರಕಾರ ಪ್ರಾಜೆಕ್ಟ್ ಇನ್ನೂ ಮೇಲ್ಗಡೆ ತಗೊಂಡು ಹೋಗ್ಬೇಕಾ ಅಥವಾ ಕಾಸ್ಟ್ ಕಟಿಂಗ್ ಮಾಡ್ಬೇಕಾ ಏನೇ ಇದ್ರೂ ಅವ್ರ ಎದುರುಗಡೆನೆ ಕೂಡ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ನೋ ಹಿಡನ್ ಕಾಸ್ಟ್ ಅಂತ ಏನು ಹೇಳೋದು ಅಂದ್ರೆ ಇದರಲ್ಲಿ ಸೊ ಮಾರ್ಕೆಟ್ ಅಲ್ಲಿ ಬೇರೆ ಇಂಟೀರಿಯರ್ ಕಂಪ್ನೀಸ್ಗಳೆಲ್ಲ ಏನು ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ. ಸೊ ಸ್ಕ್ವೇರ್ ಫೀಟ್ ಅಲ್ಲಿ ಚಾರ್ಜಸ್ ಮಾಡಿದ ತಕ್ಷಣ ನಮ್ಮ ಕಸ್ಟಮರ್ಗಳಿಗೆ ಏನಾಗ್ತದೆ, ಸೊ ಇವೊಂದು ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಒಂದು TV ಯೂನಿಟ್ 8x4 ತರ ಮಾಡಬೇಕು ಅಂತ ಅನ್ಕೊಂಡ್ರೆ 8x4 ಅಂದ್ರೆ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಫೀಟ್ ಅಂತ ಅಂದ ತಕ್ಷಣ ಕಸ್ಟಮರ್ ಕೂಡ ಅವ್ರ ವೇಸ್ಟೇಜ್ ಕೂಡ ಪೇ ಮಾಡ್ತಿರ್ತಾರೆ. ಬಟ್ ನಮ್ಮಲ್ಲಿ ಹಾಗಲ್ಲ. ಈಗ ಒಂದು TV ಯೂನಿಟ್ ಆಗಲಿ ಒಂದು ವಾರ್ಡ್ರೋಬ್ ಆಗಲಿ ಅದು ಎಷ್ಟು ಪೀಸಸ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ ಪ್ರೊಡಕ್ಷನ್ಗೆ ಅಷ್ಟಕ್ಕೆ ಮಾತ್ರ ಪೇ ಮಾಡ್ತಾರೆ. ಸೊ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಡ್ರಾಸ್ಟಿಕ್ ಕಾಸ್ಟ್ ರಿಡಕ್ಷನ್ ಕೂಡ ಇರ್ತದೆ. ಸೊ ಆಮೇಲೆ ನಮ್ದು ಏನೇ ಪ್ರಾಡಕ್ಟ್ ಬಂದರೂ ಫ್ಲಾಟ್ 10 years ವಾರಂಟಿ ಇರ್ತದೆ. ಸೊ ನಮ್ಮದೇ ಪ್ಲೈವುಡ್ ಪ್ರೊಡಕ್ಷನ್ ಇಟ್ಬಿಟ್ಟು ನಮ್ಮದೇ ನ್ಯೂಯೆಸ್ಟ್ ಟೆಕ್ನಾಲಜಿಲಿ ನಾವು ಏನೇ ಇದು ಮಾಡಿದ್ರು
R&D ಮಾಡಿಬಿಟ್ಟು ನ್ಯೂಯೆಸ್ಟ್ ಟೆಕ್ನಾಲಜಿ ಇನ್ವೆನ್ಷನ್ ಮಾಡ್ತಾ ಇರ್ತೀವಿ. ಸೊ ವಾಟ್ ಎವರ್ ಪ್ರಾಡಕ್ಟ್ ವಿ ಗಿವ್ ದಟ್ ವಿಲ್ ಬಿ ಕವರ್ಡ್ ಅಂಡರ್ ಫ್ಲಾಟ್ 10 years ವಾರಂಟಿ ಇರ್ತದೆ. ಅಂದ್ರೆ ವಿತಿನ್ 10 years ಅಲ್ಲಿ ಏನೇ ಏನೇ ಡ್ಯಾಮೇಜಸ್ ಬಂದ್ರು ನಾವೇ ಬೇರ್ ಮಾಡಿಬಿಟ್ಟು ಕಂಪ್ಲೀಟ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ನೋ ಸರ್ವಿಸಸ್, ಓನ್ಲಿ ಪೀಸ್ ಟು ಪೀಸ್ ಡೈರೆಕ್ಟ್ ರಿಪ್ಲೇಸ್ಮೆಂಟ್. ಝೀರೋ ಕಾಸ್ಟ್. ಹೌದು, ಝೀರೋ ಕಾಸ್ಟ್. ಇವಾಗ ನಮ್ಮ ಕಸ್ಟಮರ್ಸ್ ಏನೇ ಪ್ರಾಜೆಕ್ಟ್ ಕಂಪ್ಲೀಷನ್ ಆದ್ರೂ ಕೂಡ ಅವರಿಗೆ ಒಂದು ಸರ್ಟಿಫಿಕೇಶನ್ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ವಿತ್ ಡೀಟೇಲ್. ಪ್ರತಿಯೊಂದು ಪೀಸಿಂದನೂ ಆ ನಂಬರ್ ಸಮೇತನೂ ವಿ ಗಿವ್ ಇನ್ ಡೀಟೇಲ್ ಸೊ ದಟ್ ಏನೇ ಪಾರ್ಟ್ಸ್ ಅಥವಾ ಏನೇ ಇನ್ ಫ್ಯೂಚರಲ್ಲಿ ಏನೇ ರೆಕ್ಟಿಫಿಕೇಶನ್ ಬಂದ್ರೂ ಅದು ನಮ್ಮ ಹತ್ರ ಡಾಕ್ಯುಮೆಂಟ್ ಇರ್ತದೆ. ಸೊ ಅದರಲ್ಲಿ ಅವ್ರು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಎಂಡ್ ಟು ಎಂಡ್ ಟೋಟಲ್ ರಿಪ್ಲೇಸ್ಮೆಂಟ್ ಇರ್ತದೆ. ಇನ್ ವಿಚ್ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಎಲ್ಲರೂ ಕೂಡ ಸರ್ವಿಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಹೊರತು ರಿಪ್ಲೇಸ್ಮೆಂಟಿಗೆ ಯಾರು ಮುಂದೆ ಬರೋದಿಲ್ಲ. ಸೊ ನಮ್ಗೆ ಏನೇ ಪ್ರಾಡಕ್ಟ್ ಮಾಡಿದ್ರು 10 years ಒಳಗಡೆ ಏನೇ ಡ್ಯಾಮೇಜಸ್ ಆಯಿತು ಅಂದ್ರೂ ಕೂಡ ಕಂಪ್ಲೀಟ್ ನಾವೇ ಬೇರ್ ಮಾಡ್ತೀವಿ. ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಕೂಡ ಮೇಂಟೈನ್ ಮಾಡ್ತೀವಿ. ಸೊ ಇವಾಗ ನಮ್ಮ ಎಕ್ಸ್ಪರ್ಟ್ ಲೆಡ್ ಡಿಸೈನ್ಸ್ ಅಂತ ಬಂದ ತಕ್ಷಣ ಇವಾಗ ನಮ್ಮಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಕಿಟೆಕ್ಟ್ಸ್ ಆಸ್ ವೆಲ್ ಎಸ್ ಡಿಸೈನರ್ಸ್ ಮಾತ್ರ ತಗೊಳ್ಳೋದು. ಸೊ ಸಿನ್ಸ್ ವಿ ಆರ್ ಆಲ್ಸೋ ಫ್ರಮ್ ಅನ್ ಆರ್ಕಿಟೆಕ್ಚರ್ ಬ್ಯಾಕ್ಗ್ರೌಂಡ್, ಇವಾಗ ನಮಗೆ ಎಕ್ಸ್ಪರ್ಟ್ ಡಿಸೈನರ್ಸ್ ಇಲ್ದೇ ಇದನ್ನ ಪಾಸಿಬಲ್ ಕೂಡ ಇರೋದಿಲ್ಲ. ಸೊ ನಮ್ಮಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನಾವು ಫ್ರೀ ಡಿಸೈನ್ಸ್ ಕೊಡ್ತೀವಿ. ಸೊ ಯಾವುದೇ ರೀತಿ ಕಸ್ಟಮರ್ಸ್ ಒಳಗಡೆ ಬಂದ ತಕ್ಷಣ ಅವರಿಗೆ ನಮ್ಮ ಮೀಟಿಂಗ್ ರೂಮಲ್ಲಿ ಒಂದು ಸಣ್ಣ ವಾಕ್ ಥ್ರೂ ತೊಗೊಂಡ್ಬಿಟ್ಟು ಅವರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಅವ್ರಿಗೆ ಏನೇನು ಡಿಸೈನ್ಸ್ ಅವಶ್ಯಕತೆ ಇದೆ, ಅವ್ರನ್ನ ಮೀಟಿಂಗ್ ರೂಮಲ್ಲಿ ಅವ್ರ ಎದುರುಗಡೆ ಇನ್ಸ್ಟೆಂಟ್ ಡಿಸೈನ್ ಮತ್ತು ಇನ್ಸ್ಟೆಂಟ್ ಕೊಟೇಶನ್ ಕೂಡ ಜನರೇಟ್ ಆಗುತ್ತೆ. ಎಸ್. ಸೊ ಯೂಶಲಿ ಬೇರೆ ಕಡೆ ಹೋದಾಗೆಲ್ಲ ಏನಾಗುತ್ತೆ, ಒಬ್ರು ಆರ್ಕಿಟೆಕ್ಟ್ ಅಥವಾ ಡಿಸೈನರ್ಸ್ನ ಮೀಟ್ ಮಾಡ್ತಾರೆ. ದೇ ವಿಲ್ ಟೇಕ್ ಲೈಕ್ 30 to 40 days ಆಫ್ ಟೈಮ್ ಆರ್ ಲೈಕ್ 15 to 20 days ಆಫ್ ಟೈಮ್ ಡಿಸೈನ್ ಮಾಡಲಿಕ್ಕೆ. ಬಟ್ ನಮ್ಮಲ್ಲಿ ಹಾಗಲ್ಲ. ಇನ್ಸ್ಟೆಂಟ್ಲಿ ವಿತಿನ್ ಲೈಕ್ 15 to 20 minutes ಒಂದು ಬೇಸಿಕ್ ಕೊಟೇಶನ್ ಕೂಡ ರೆಡಿ ಆಗಿಬಿಟ್ಟು ಅವರಿಗೆ ಆ ಪ್ರಾಜೆಕ್ಟಿನ ಬಡ್ಜೆಟ್ ಎಷ್ಟು ಅಂತ ಅಂದಾಜು ಅವ್ರಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ಪ್ರಕಾರ ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಎಷ್ಟು ಬಡ್ಜೆಟ್ ಇದೆ, ಎಷ್ಟು ಕಾಸ್ಟ್ ಕಟಿಂಗ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಆ ಥರ ಡಿಸಿಷನ್ಸ್ ಅವರಿಗೆ ಒಂದು ಕ್ಲಿಯರ್ ಪಿಕ್ಚರ್ಸ್ ಸಮೇತ ಅಲ್ಲೇ ತೊಗೊಂಡ್ಬಿಡ್ಬೋದು. ಸೊ ಅದ್ರದ್ದೊಂದು ನಮ್ಮದು ಮೇಜರ್ ಇದು. ಸೊ ಕಂಪ್ಲೀಟ್ ಡಿಸೈನ್ಸ್ ಫ್ರೀ ಕೊಡ್ತೇವೆ. ಓಕೆ. ಸೊ ಈಗ ನಮಗೆ ಇಲ್ಲಿ ಡಿಸೈನ್ ಸ್ಟುಡಿಯೋ ನೋಡೋದಾದ್ರೆ ಈಗ 1850 square feet ಅಲ್ಲಿ ಒಂದು ಸ್ಟುಡಿಯೋವನ್ನು ನಾವು ಮಾಡಿದ್ದೀವಿ. ಸೊ ಇದರಲ್ಲಿ ಏನು ಬರುತ್ತೆ ಅಂದ್ರೆ ಒಂದು ಪ್ರೀಮಿಯಂ ಕಿಚನ್ ಇದನ್ನು ಕೂಡ ಕೊಟ್ಟಿದ್ದೀವಿ. ಹಾಗೆ ಒಂದು ಬೇಸಿಕ್ ನೋಡ್ತಿರೋರಿಗೆ ಬೇಸಿಕ್ ಕಿಚನ್ ಕೂಡ ತೋರಿಸಿಟ್ಟಿದ್ದೀವಿ. ಒಂದು ಲಿವಿಂಗ್ ರೂಮ್ ಕೂಡ ಸೆಟಪ್ ಅಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಬೇಸಿಕ್ ಫಿನಿಶರ್ಸ್, ಹ್ಯಾಂಡಲ್ಸ್ ಆಗಿರ್ಬೋದು, ಶಟರ್ಸ್ ಆಗಿರ್ಬೋದು, ಜಸ್ಟ್ ಒಂದು ಮನೆ ಒಂದು ಬೇಸಿಕ್ಲಿ ಯಾವ ಥರ ಕಾಣುತ್ತೆ. ಸೊ ಪ್ರತಿಯೊಂದನ್ನು ಎಲ್ಲರಿಗೂ ಕೂಡ ಪರಿಚಯಿಸ್ಕೊಡ್ತಾ ಇದ್ದೀವಿ. ಸೊ ನಾವು ಈಗ ನಿಮ್ಮ ರಿಕ್ವೈರ್ಮೆಂಟ್ಸಿಗೆ ಬೇಕಾಗಿರೋ ಥರ ನಾನು ಒಂದು ಜಸ್ಟ್ ಒಂದು ವಾಕ್ಥ್ರೂನ ಕೊಡ್ತೇನೆ. ಸೊ ಈಗ ಪ್ರತಿಯೊಂದಕ್ಕೂ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅದನ್ನು ಒಂದ್ಸರಿ ನೋಡ್ಬೇಡ. ಓಕೆ, ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಅಕ್ರೆಲಿಕ್ ಕಿಚನ್. ಸೊ ಅಕ್ರೆಲಿಕ್ ಅಂತ ಬಂದ ತಕ್ಷಣ ಒಂದು ಸ್ವಲ್ಪ ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಕೂಡ ಬರ್ತದೆ. ಸೊ ಯೂಶಲಿ ಕಿಚನ್ಸ್ ಅಂತ ಬಂದ ತಕ್ಷಣ ಫಸ್ಟ್ ಒಂದು ಮನೆಯಲ್ಲಿ ಬೇಕಾಗಿರುತ್ತದೆ ಮೇಜರ್ ಕಿಚನ್. ಅದು ನಮ್ಮ ಹೆಣ್ಮಕ್ಳ ಡಿಸಿಷನ್ ಕೂಡ ಆಗಿರುತ್ತೆ. ಸೊ ಮೇಜರ್ ನಮ್ಮಲ್ಲಿ ಯಾವುದೇ ಕಸ್ಟಮರ್ ಬಂದ್ರೆ ಫಸ್ಟ್ ನೋಡುವಂಥದ್ದು ಕಿಚನ್. ಸೊ ಅದರಲ್ಲಿ ಕೆಲವೊಬ್ಬರ ಹತ್ರ ಹೈ ಬಡ್ಜೆಟ್ ಇರುತ್ತೆ, ಅವರಿಗೆ ಅಕ್ರೆಲಿಕ್ ಇದು ಸಜೆಸ್ಟ್ ಮಾಡ್ತೀವಿ ಮೀಡಿಯಂ ಇದರಲ್ಲಿ. ಸೊ ಇನ್ನೂ ಹೈ ಬಡ್ಜೆಟ್ ಬೇಕು ಅಂದ ತಕ್ಷಣ ನಮ್ಮ ಹತ್ರ PU ಮತ್ತು ಮೆಮ್ಬ್ರೇನ್ ಫಿನಿಶಸ್ ಇದೆ. ಆಮೇಲೆ ಬೇಸಿಕ್ ಕಿಚನ್ ಬೇಕು ಅಂದ ತಕ್ಷಣ ಇನ್ನೊಂದು ಬೇಸಿಕ್ ಕಿಚನ್ ಅನ್ನು ನೋಡ್ತೇವೆ ನಾವು. ಸೊ ಇದು ಒಂದು ಪ್ರೀಮಿಯಂ ಅಥವಾ ಮೀಡಿಯಂ ರೇಂಜಲ್ಲೂ ನಾವು ಕ್ಯಾಟಗರೈಸ್ ಮಾಡ್ಬೋದು. ಇದು ಫಿನಿಶಿಂಗ್ ಬಂದ್ಬಿಟ್ಟು ಅಕ್ರೆಲಿಕ್ ಅಲ್ಲಿ ನಿಮಗೆ ಗ್ಲಾಸಿ ಫಿನಿಶ್ ಕೂಡ ಬರುತ್ತೆ, ಮ್ಯಾಟ್ ಫಿನಿಶ್ ಕೂಡ ಬರ್ತದೆ. ಇದು ಕಂಪ್ಲೀಟ್ ಸ್ಕ್ರಾಚ್ ರೆಸಿಸ್ಟೆಂಟ್ ಇರುತ್ತೆ ಫಿನಿಶಸ್. ಯೂಶಲಿ ನಮಗೆ ಮೇಂಟೆನೆನ್ಸ್ ಫ್ರೀ ತರನೇ ನಮಗೆ ಕ್ರಿಯೇಟ್ ಮಾಡೋದು. ಯೂಶಲಿ ಕುಕಿಂಗ್ ಟೈಮಲ್ಲಿ ಎಣ್ಣೆ ಜಿಡ್ಡು ಅದೆಲ್ಲ ಕೂಡ ಬರ್ತದೆ. ಯೂಶಲಿ ಮೇಂಟೆನೆನ್ಸ್ ಅಂತ ಬಂದ ತಕ್ಷಣ ನಮ್ಗೆ ಏನೇ ಔಟರ್ ಸರ್ಫೇಸ್ ಮೆಟೀರಿಯಲ್ ಕ್ಲಿಯರ್ ಫಿನಿಶ್ ಇಟ್ಬಿಟ್ಟು ಮೇಂಟೆನೆನ್ಸ್ ಫ್ರೀ ಇರಲೇಬೇಕು. ಸೊ ನಮ್ಮ ನಾನು ಹೇಳ್ದಂಗೆ ಏನೇ ನಾವು ಪ್ರಾಡಕ್ಟ್ ಕೊಟ್ಟರು ಕೂಡ 10 years ಫ್ಲಾಟ್ ವಾರಂಟಿ ಇದ್ದೇ ಇರ್ತದೆ. ಸೊ ಇದರಲ್ಲಿ ಮೇಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನೀವು ಆರ್ಗನೈಸರ್ಸ್ ಎಲ್ಲ ನೋಡ್ಬೋದು. ಇದರಲ್ಲಿ ಟ್ಯಾಂಡಮ್ ಬಾಕ್ಸಸ್ ಅಲ್ಲಿ. ಸೊ ಯೂಶಲಿ ಸ್ಟ್ಯಾಂಡರ್ಡ್ ಅಲ್ಲಿ 5 set ಆಫ್ ಟ್ಯಾಂಡಮ್ ಬಾಕ್ಸಸ್ ಕೊಡ್ತೀವಿ. ಇದ್ರೊಳಗಡೆ ಇನ್ನೂ ಆರ್ಗನೈಸರ್ಸ್ ಎಲ್ಲ ಸುಮಾರು ಆಪ್ಷನ್ಸ್ ಇದೆ. ಸೊ ಇದು ಹೊಸ ಬ್ರಾಂಚ್ ಆಗಿರೋದ್ ಕಾರಣ ನಮಗೆ ಇನ್ನೂ ಇದು ಇಲ್ಲ, ಬಟ್ ಡಿಸೈನ್ಸ್ ಅಲ್ಲಿ ನಾವು ಕೂಡ ತೋರಿಸ್ಕೊಡ್ತಾ ಇದೀವಿ. ಸೊ 3 set ಆಫ್ ಟ್ಯಾಂಡಮ್ ಬಾಕ್ಸಸ್ ಕೂಡ ಬರ್ತದೆ. ಸೊ ಯೂಶಲಿ ಕಸ್ಟಮರ್ಸ್ ಕೆಲವೊಬ್ರು ಏನು ಕೇಳ್ತಾರೆ, ನನಗೆ ಹೊರಗಡೆ ಸ್ವಲ್ಪ ಲಕ್ಸುರಿ ಬೇಕು, ಒಳಗಡೆ ನಾನು ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡ್ತೀನಿ ಅಂತ. ಸೊ ಯೂಶಲಿ ಈ ಟ್ಯಾಂಡಮ್ ಬಾಕ್ಸಸ್ ಎಲ್ಲ ಬಂದ ತಕ್ಷಣ ಅಲ್ಯೂಮಿನಿಯಂ ಫಿನಿಶಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಮಗೆ ಇನ್ನೂ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ರೆ ಈ ತರ SSL ಕೂಡ ಬರ್ತದೆ. ಸೊ ಇದಕ್ಕೆ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಇರ್ತದೆ. ಅಂದ್ರೆ ಇದು ಹೈ ಪ್ರೈಸ್, ಸ್ವಲ್ಪ ಹೈ ಇರ್ತದೆ. ಸೊ ಇನ್ನು ಕಾಸ್ಟ್ ಕಟಿಂಗ್ ಮಾಡ್ಬೇಕಂದ್ರೆ ಈ ತರದ್ರಲ್ಲೂ ಆಪ್ಷನ್ಸ್ ಇರುತ್ತೆ. ಸೊ ಯೂಶಲಿ ಹೇಗೆ ಅಂದ್ರೆ ಏನೇ ಡಿಸೈನ್ಸ್ ಆದ್ರೂ ಕಸ್ಟಮರ್ಸ್ಗೆ ಏನಾಗುತ್ತೆ ಅಂದ್ರೆ ನಾವು ಇದನ್ನ ಏನ್ ಫಿಟ್ಟಿಂಗ್ ಹಾಕಿದೀವಿ ಅವ್ರಿಗೆ ಕಂಪ್ಲೀಟ್ ಅದರಲ್ಲೇ ಪ್ರೈಸಲ್ಲಿ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಅವ್ರಿಗೆ ಅದು ಬೇಡ, ಬೇರೆದಕ್ಕೆ ಇನ್ನೂ ಕಾಸ್ಟ್ ಕಟಿಂಗ್ ಮಾಡ್ತೀವಿ ಅಂದ್ರೂ ಅವ್ರಿಗೆ ಆಪ್ಷನ್ಸ್ ಇರ್ತದೆ. ಬೇಸಿಕ್ಲಿ ಪಿಕ್ ಆ್ಯಂಡ್ ಡ್ರಾಪ್ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ಕಸ್ಟಮರ್ಗೆ ಎಲ್ಲಿ ನಾನು
ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ನಾನು ಸೇವ್ ಮಾಡ್ಬೋದು ಅನ್ನೋದನ್ನ ಯಾರು ಹೇಳ್ಕೊಡಲ್ಲ. ಬಟ್ ನಮ್ಮಲ್ಲಿ ನೋ ಹಿಡನ್ ಇದು ಅಜೆಂಡಾ ಇರುತ್ತೆ. ಕಂಪ್ಲೀಟ್ ಆಗಿ ಅವ್ರು ಏನೇ ಮಾಡಿದ್ರು ಎದುರುಗಡೆ ಗೊತ್ತಾಗುತ್ತೆ. ಯೂಶಲಿ ನಾನು ನೋಡಿದ್ರಲ್ಲಿ ಕಿಚನ್ ಅಂದ್ರೆ ದೊಡ್ಡದಾಗಿರುತ್ತೆ, ದೊಡ್ಡದಾಗಿರ್ಬೇಕು ಅಂತ ಎಲ್ಲ ಮೈಂಡ್ ಸೆಟ್. ಆದ್ರೆ ನಂಗೆ ನೋಡಿದ ತಕ್ಷಣ ಇದು ಕಾಂಪ್ಯಾಕ್ಟ್ ಆಗಿದೆ, ಬಟ್ ಇಟ್ ರಿಯಲಿ ವೆರಿ ಬ್ಯೂಟಿಫುಲ್. ಸೊ ಒಂದು ಕಿಚನಿಗೆ ಏನೇನು ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲದನ್ನು ಕಡಿಮೆ ಇದರಲ್ಲಿ ಎಷ್ಟು ಫಿಟ್ ಮಾಡ್ಲಿಕ್ಕೆ ಆಗತ್ತೆ ತೋರಿಸ್ಕೊಟ್ಟಿದ್ದೀವಿ. ಇವಾಗ ದೊಡ್ಡ ಜಾಗ ಇರೋದ್ಮೇಲೆ ಎಲ್ಲದನ್ನು ಫಿಟ್ ಮಾಡ್ಬೋದು, ಬಟ್ ಕಡಿಮೆ ಜಾಗದಲ್ಲಿ ಎಷ್ಟು ಆಪ್ಟಿಮಮ್ ಆಗಿ ನಾವು ಪ್ಲಾನ್ ಮಾಡ್ತೀವಿ ಅದು ಮೇನ್ ಥಿಂಗ್ ಇರೋದು. ಸೊ ಅದನ್ನ ನಾವು ನಿಮಗೆ ತೋರಿಸ್ಕೊಡ್ತಾ ಇದೀವಿ. ಸೊ ಟ್ಯಾಂಡಮ್ ಬಾಕ್ಸಸ್ ಇರುತ್ತೆ. ಯೂಶಲಿ ಇದು ಬಾಟಲ್ ಫುಲ್ ಔಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕುಕಿಂಗ್ ಟೈಮಲ್ಲಿ ಯೂಶಲಿ ಈ ಬಾಟಲ್ಸ್ ಆಗಿರ್ಬೋದು, ಆಯಿಲ್ ಬಾಟಲ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ವಿಲ್ ಬಿ ಹ್ಯಾವಿಂಗ್ ಅನ್ ಆಪ್ಷನ್. ಸೊ ಇದರಲ್ಲೇ ಇವಾಗ ಯೂಶಲಿ ಚಾಪಿಂಗ್ ಬೋರ್ಡ್ಸ್ ಎಲ್ಲ ಸ್ಟೋರ್ ಮಾಡ್ಲಿಕ್ಕೂ ವಿ ಹ್ಯಾವ್ ಅನ್ ಆರ್ಗನೈಸರ್. ಸೊ ಅದನ್ನು ಕೂಡ ಅವ್ರಿಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ವಿ ಕ್ಯಾನ್ ಗೋ ಫಾರ್ ದಟ್. ಸೊ ಅಗೇನ್ ಅಡಿಷನಲ್ 2 ಸೆಟ್ ಆಫ್ ಡ್ರಾವರ್ಸ್ ಬರುತ್ತೆ. ಸೊ ನಾನು ಹೇಳ್ದಂಗೆ ಕಾಸ್ಟ್ ಕಟಿಂಗ್ ಬೇಕಾದ್ರೆ ಅವ್ರು SS ಕೂಡ ಹೋಗ್ತಾರೆ. ಇನ್ನೂ ಸ್ವಲ್ಪ ಪ್ರೀಮಿಯಂ ಫಿನಿಶ್ ಬೇಕಾದ್ರೆ ಅಲ್ಯೂಮಿನಿಯಂ ಹೋಗ್ತಾರೆ. ಇನ್ನೂ ಪ್ರೀಮಿಯಂ ಬೇಕು ಅಂದ್ರೆ ಅವರಿಗೆ ವಿತ್ ಗ್ಲಾಸ್ ಫಿನಿಶಸ್ ಅಲ್ಲಿ ಕೂಡ ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಸೊ ಇದು ನಮ್ಮ ವಿಕರ್ ಬಾಸ್ಕೆಟ್ ಅಂತ ಹೇಳ್ಬೋದು. ಯೂಶಲಿ ಈಗ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಎಲ್ಲ ಕೂಡ ಸ್ಟೋರ್ ಮಾಡ್ಬೋದು. ಇದರಲ್ಲೇ 3 ಡಿಫ್ರೆಂಟ್ ಸೈಜಸ್ ಕೂಡ ಬರುತ್ತೆ ಅಕಾರ್ಡಿಂಗ್ ಟು ಕಸ್ಟಮೈಸೇಷನ್. ಓಕೆ, ಸೊ ಇವಾಗ ಯೂಶಲಿ ನಮ್ಮ ಹೋಮ್ ಲೈನ್ ಅಲ್ಲಿ ಬರೀ ಮಾಡ್ಯುಲರ್ ವರ್ಕ್ಸ್ ಕೂಡ ಅಲ್ಲ. ಸೊ ಯೂಶಲಿ ಯುಟಿಲಿಟಿ ವೈಸ್ ಕೂಡ ವಿ ಹ್ಯಾವ್ ಆಕ್ಸೆಸರೀಸ್ ಇನ್ ವಿಚ್ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯೂಶಲಿ ಡೈಲಿ ಯೂಸ್ ಮಾಡುವಂಥದ್ದು ಆಕ್ಸೆಸರೀಸ್ ಲೈಕ್ ಈ ಸ್ಪೈಸಸ್ ಪ್ರತಿಯೊಂದನ್ನು ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಡೈಲಿ ಯೂಸೇಜ್ ಅಲ್ಲಿ ಸ್ಪೈಸಸ್ ಬೇಕು ಅಂದ್ರೆ ನಮ್ಗೆ ಈ ತರ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಅಕಾರ್ಡಿಂಗ್ ಟು ಅದ್ರಲ್ಲೂ ಸುಮಾರು ನಮಗೆ ಆಪ್ಷನ್ಸ್ ಕೂಡ ಸಿಗುತ್ತೆ ಅಥವಾ ಫಿನಿಶಸ್ ಕೂಡ ಸಿಗ್ತದೆ. ಟವೆಲ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಕಾಫಿ ದಿನಾನು ನಂಬರ್ ಆಫ್ ಪೀಪಲ್ಗೆ ಎಷ್ಟು ಬೇಕು ಆ ಕೈಂಡ್ ಆಫ್ ಆಕ್ಸೆಸರೀಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಪ್ಲಸ್ ಈ ಸೌತ್ ಪ್ಲಸ್ ಈ ಚಾಪಿಂಗ್ ಬೋರ್ಡ್ ಹ್ಯಾಂಗರ್ಸ್ ಆಗಿರ್ಬೋದು. ಸೊ ಯೂಶಲಿ ಈ ತರ ಆಕ್ಸೆಸರೀಸ್ ಆಪ್ಟಿಮಮ್ ಯೂಸೇಜ್ ಅಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ದಟ್ ಆಲ್ಸೋ ಇದು ವೇಟ್ ತಡೆಯುತ್ತಾ? ವೇಟ್ ಹೌದು, ಇದರಲ್ಲೇನೋ ಮಲ್ಟಿಪಲ್ ಲೆವೆಲ್ಸ್ ಕೂಡ ಬರುತ್ತೆ. ಇಟ್ಸ್ ಪ್ಯೂರ್ಲಿ MS. ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು ಬೇಕಾದ್ರೆ. ಸೊ ಪ್ಯೂರ್ಲಿ MS. ಸೊ ಇದರಲ್ಲಿ ನಮಗೆ ಹೈ ವೇಟ್ ಇರುವಂತ ಆಬ್ಜೆಕ್ಟ್ಸ್ ನಾವು ಕೂಡ ಪ್ಲೇಸ್ ಮಾಡಿದ್ರೆ ನಥಿಂಗ್. ಸೊ ಈವನ್ ಗ್ಲಾಸ್ನು ಕೂಡ ಯೂಶಲಿ ಸ್ಟೋರ್ ಮಾಡ್ತೇವೆ ಇದರಲ್ಲಿ. ಸೊ ಇದೊಂದು ತರ ಆಕ್ಸೆಸರೀಸ್ ನಾವು ತೋರಿಸ್ಕೊಡ್ತೀವಿ. ಬಟ್ ಇದರಲ್ಲೇನೆ ನಿಮಗೆ ಸುಮಾರು ತರ ಯಾವುದೇ ಕಸ್ಟಮರ್ಗೆ ಅವ್ರ ಯೂಸೇಜ್ ಪ್ರಕಾರವಾಗಿ ನಂಬರ್ ಆಫ್ ಆಕ್ಸೆಸರೀಸ್ ಕೂಡ ಇದೆ ಇದರಲ್ಲಿ. ಅವ್ರ ಯೂಸೇಜ್ ಪ್ರಕಾರ ಯಾವ ತರ ಬೇಕೋ. ಸೊ ಯೂಶಲಿ ಫ್ಲೆಕ್ಸಿಬಲ್ ಬರುತ್ತೆ. ಫಿಕ್ಸ್ ಮಾಡಬೇಕಾದ್ರೆ ಫಿಕ್ಸ್ಡ್ ಅಲ್ಲೇ ವೆಸಲ್ಸ್ ವಾಶ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಯಿತು ಅಂದ್ರೆ they can usually go for this kind of thing. Usually magnetic and it is very durable. Right? ಇದು ಮೇಲ್ಗಡೆ ಪಾರ್ಟ್ ಇದು ರಬ್ಬರಾ? ಹೌದು, ರಬ್ಬರ್ ಪ್ಲಸ್ ಒಳಗಡೆ ಇದನ್ನು ಕೂಡ ಇರುತ್ತೆ ಪ್ಲಸ್ ರಬ್ಬರ್. ಸೊ ಇಟ್ ಇಸ್ ಟೋಟಲಿ ಫ್ಲೆಕ್ಸಿಬಲ್. ಅಂದ್ರೆ ಇಲ್ಲೂ ಕೂಡ ಅಲ್ಲ, they can move it around. ಇಡೀ ಬೇಸಿನ್ ಕೂಡ ವಾಶ್ ಮಾಡ್ಲಿಕ್ಕೆ ಇದರಲ್ಲೂ ಕೂಡ ಲಾಟ್ ಆಫ್ ಆಪ್ಷನ್ಸ್ ಕೂಡ ಬರುತ್ತೆ ಅಕಾರ್ಡಿಂಗ್ ಟು ದೇರ್ ಲೈಕಿಂಗ್ಸ್. ಈಗ ನೀವು ಇದ್ರಲ್ಲಿ ವೆರೈಟಿ ನಮಗೆ ತೋರಿಸ್ಬೇಕು ಅಂದ್ರೆ ಈಗ ನೀವು ಒಂದು ಮಾಡೆಲ್ ಇಟ್ಟಿದ್ದೀರಾ ಅಷ್ಟೇ, ಬೇರೆದು ಕಸ್ಟಮರ್ಸ್ ಕೇಳ್ತಾರೆ ಅಂತಂದ್ರೆ ಸೊ ನಿಮ್ದು ಬುಕ್ ಏನಾದರೂ ತೋರಿಸ್ತೀರಾ? ಕ್ಯಾಟಲಾಗ್ ಕೂಡ ಸಿಸ್ಟಮ್ಸ್ ಅಲ್ಲಿ ಡಿಸೈನ್ಸ್ ಆಗಿರೋ ಕಿಚನ್ಸ್ ಕೂಡ ಇರ್ತದೆ. ಇನ್ ಕೇಸ್ ಸ್ಯಾಂಪಲ್ ಬೇಕಂದ್ರೆ ಸ್ಯಾಂಪಲ್ಸ್ ಕೂಡ ತೋರಿಸ್ತೇವೆ. ಓಕೆ, ಸೊ ಅವ್ರಿಗೆ ಈ ಲ್ಯಾಮಿನೇಟ್ ಪ್ರಕಾರ ಅಥವಾ ಕೌಂಟರ್ ಟಾಪ್ ಅಲ್ಲಿ ಏನ್ ಸೆಲೆಕ್ಷನ್ ಮಾಡಿರ್ತೀವಿ ಅದ್ರ ಪ್ರಕಾರ ವಾಟ್ ಗೋಸ್ ದ ಬೆಸ್ಟ್ ಅದನ್ನು ಕೂಡ ವಿಲ್ ಗಿವ್ ದ ಸಜೆಷನ್. ಸೊ ಈಗ ಪ್ರೀಮಿಯಂ ಕಿಚನ್ ಕೂಡ ನೋಡಿದ್ವಿ. ಇನ್ನೊಂದು ಸ್ವಲ್ಪ ಕಸ್ಟಮರ್ಸ್ ಸ್ವಲ್ಪ ಬೇಸಿಕ್ ಕಿಚನ್ ನೋಡ್ತಾರೆ. ಸೊ ಯೂಶಲಿ 3 lakh 4 lakh ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಕಿಚನ್ ಬೇಕು ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅವ್ರಿಗೆ ಒಂದು ಸ್ಮಾಲ್ ಸೆಟಪ್ ಕೂಡ ಮಾಡಿದೀವಿ. ಸೊ ಕಮಿಂಗ್ ಟು ದಿಸ್, ಇದು ನಮ್ಮ ಟ್ಯಾಂಬರ್ ಯೂನಿಟ್ ಅಂತ ಹೇಳೋದು. ಯೂಶಲಿ ಮಿಕ್ಸರ್ಸ್ ಆಗಿರ್ಬೋದು, ಟೋಸ್ಟರ್ಸ್ ಆಗಿರ್ಬೋದು, ಈಗ ಪ್ರತಿಯೊಂದು ಕಿಚನ್ ಅಲ್ಲಿ ಅಂತ ಇರಬೇಕಾದ್ರೆ ಎಲ್ಲರೂ ಟೇಬಲ್ ಮೇಲೆ ಇಟ್ಕೊಂಡಿರ್ತಾರೆ. ಸೊ ಯೂಶಲಿ ನಮ್ಮ ಗೋಲ್ ಏನು ಅಂದ್ರೆ ಕಂಪ್ಲೀಟ್ ಆಕ್ಸೆಸರೀಸ್ ಪ್ಲಸ್ ಆರ್ಗನೈಸರ್ಸ್ ಕೊಟ್ಬಿಟ್ಟು ಯಾವುದೇ ರೀತಿ ಯೂಸೇಜ್ ವೈಸ್ ಅಲ್ಲಿ ಕೌಂಟರ್ ಟಾಪ್ ಮೇಲೆ ಪ್ಲೇಸ್ಮೆಂಟ್ ಆಗಬಾರ್ದು. ಏನೇ ಯೂಸ್ ಮಾಡಿದ್ರು ಕೂಡ
ಅದರದ್ದು ಶೆಲ್ಫ್ ಅಥವಾ ಪ್ಲೇಸ್ಮೆಂಟ್ಸ್ಗೆ ಇಟ್ ಹ್ಯಾಸ್ ಟು ಗೋ. ಸೊ ಯೂಶಲಿ ನಾವು ಇದರಲ್ಲಿ ಮಿಕ್ಸರ್ಸ್ ಆಗಿರ್ಬೋದು, ಟೋಸ್ಟರ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಸ್ಮಾಲ್ OTGs ಆಗಿರ್ಬೋದು, ಎಲ್ಲನೂ ಹೊರಗಡೆ ಇಟ್ಬಿಟ್ಟು ಮೆಸ್ ಮಾಡೋದಕ್ಕಿಂತ ಯೂಸ್ ಮಾಡಿಬಿಟ್ಟು ಈ ಥರ ಶೆಲ್ಫ್ಸ್ ಕೂಡ ಮಾಡಿರ್ತೀವಿ. ಪ್ರತಿಯೊಂದು ಶೆಲ್ಫನ್ನು ಕೂಡ ನಮಗೆ ಡಿಟ್ಯಾಚಬಲ್ ಇರುತ್ತೆ. ಅಕಾರ್ಡಿಂಗ್ ಟು ದ ಹೈಟ್ಸ್ ದೇ ಕ್ಯಾನ್ ಸೆಟ್ ಇಟ್. ಸೊ ಇಲ್ಲೇ ಚಾರ್ಜಿಂಗ್ ಐ ಮೀನ್ 3-pin ಸಾಕೆಟ್ಸ್ ಕೊಟ್ಟಿರ್ತೀವಿ, ಪ್ರೊವಿಷನ್ ಮಾಡಿರ್ತೀವಿ. ಸೊ ಅದ್ರೊಳಗಡೆನೆ ಯೂಸ್ ಮಾಡಿಬಿಟ್ಟು ವಿಲ್ ಕೀಪ್ ಇಟ್ ಇನ್ಸೈಡ್. ಸೊ ಮಾಡಿದ ತಕ್ಷಣ ಕ್ಲೋಸ್ ಮಾಡಿದ್ರೆ ಆಯ್ತು. ಅಕಾರ್ಡಿಂಗ್ ಟು ಕಿಚನ್ ವೈಸ್ ಅಲ್ಲೂ ಇದರಲ್ಲಿ ವೇರಿಯಸ್ ಕಲರ್ಸ್ ಅಂಡ್ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಲೈಕ್ ದ ಡಿಸೈನರ್ ಆಸ್ ವೆಲ್. ಓಕೆ, ಸೊ ಈ ಕಡೆ ಬರೋದಾದ್ರೆ ಯೂಶಲಿ ನಮಗೆ ಡಸ್ಟ್ಬಿನ್ಸ್ ಅಲ್ಲಿ ಯೂಶಲಿ ಎಲ್ಲರೂ ಕೂಡ ನಮ್ಮ ಸಿಂಕ್ ಕೆಳಗಡೆನೆ ಸ್ಟೋರ್ ಮಾಡ್ತಾರೆ. ಹೌದು. ಪ್ಲಸ್ ಚಾಪಿಂಗಿಗೆ ಸಪ್ರೇಟ್ ಅಲ್ಲೇ ಮತ್ತೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡ್ಬಿಟ್ಟು ಚಾಪಿಂಗ್ ಬೋರ್ಡ್ಸ್ ಕೂಡ ಯೂಸ್ ಮಾಡ್ತಾರೆ. ಸೊ ನಮ್ಮಲ್ಲಿ ಹೇಗೆ ಅಂದ್ರೆ ಅಗೇನ್ ಆಕ್ಸೆಸರೀಸ್ ಆಸ್ ವೆಲ್ ಆಸ್ ಲೈಕ್ ದಿ ಪ್ಲೇಸ್ಮೆಂಟ್ಸ್ ವಾಟ್ ವಿ ಗಿವ್. ಈಗ ಚಾಪಿಂಗ್ ಕೂಡ ಇಲ್ಲೇ ಮಾಡ್ತೇವೆ. ಸೊ ಚಾಪಿಂಗ್ ಆದ್ಮೇಲೆ ಸೊ ಯೂಶಲಿ ಇಲ್ಲೇ ನಮಗೆ ಡಸ್ಟ್ಬಿನ್ಸ್ ಕೂಡ ಇರ್ತದೆ. ಸೊ ಚಾಪ್ ಮಾಡಿಬಿಟ್ಟು ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಪುಟ್ ಆಲ್ ದ ವೆಟ್ ಅಂಡ್ ಡ್ರೈ ವೇಸ್ಟ್. ಸೊ ಇದರಲ್ಲೇನೆ ನಿಮ್ಗೆ ಯಾವ್ದು ಬೇಕೋ ಇದು ಮಾಡಿಬಿಟ್ಟು ದೆನ್ ಇಟ್ ಇಸ್ ಡಿಟೇಚಬಲ್ ಆಲ್ಸೋ. ಯೂಸ್ ಮಾಡಾದ್ಮೇಲೆ ವಾಶನ್ನು ಕೂಡ ಮಾಡ್ಬೋದು. ದೆನ್ ಯು ಕ್ಯಾನ್ ಪುಟ್ ಇಟ್ ಬ್ಯಾಕ್. ಈಗ ಬರೀ ಇಷ್ಟಿಷ್ಟೇ ಹಾಕೊಳ್ಬೇಕು. ಈಗ ನನಗೆ ಇದೆಲ್ಲದು ಬೇಡ, ಓನ್ಲಿ ಇದು ಈ ಪಾರ್ಟ್ ಬೇಕು, ಅದನ್ನು ಮಾಡ್ಕೊಡ್ತೀರಾ ನೀವು? ಅದನ್ನು ಕೂಡ ಮಾಡ್ಕೊಡ್ತೇವೆ, ಬಟ್ ದೇರ್ ಇಸ್ ಅ ಮಿನಿಮಮ್ ಆರ್ಡರ್ ವ್ಯಾಲ್ಯೂ ಆಫ್ ಲೈಕ್ 1.6 lakhs or 2 lakhs. ಇಟ್ ಡಿಪೆಂಡ್ಸ್. ಇವಾಗ ಕೆಲವೊಬ್ರು ಟ್ಯಾಂಬರ್ ಯೂನಿಟ್ ಬೇಕು ಅಂತಾನೆ ವಿಚ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ನಮಗೆ ಸರ್ಟಿಫಿಕೇಶನ್ ಕೊಡ್ಲಿಕ್ಕೆ ಅಕಾರ್ಡಿಂಗ್ ಟು ಪಾಲಿಸೀಸ್ ದೇರ್ ಶುಡ್ ಬಿ ಅ ಮಿನಿಮಮ್ ಆರ್ಡರ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಸೊ ಅಷ್ಟು ಮಾಡಿದ್ರೆ ಮಾತ್ರ ನಾವು ಕಂಪ್ಲೀಟ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಆಗುತ್ತೆ. ಹೌದು. ಸೊ ಇದರಲ್ಲಿ ಈಗ ಅಗೇನ್ ನಾನು ಹೇಳ್ದಂಗೆ ಮತ್ತೊಂದು ಟ್ಯಾಂಡಮ್ ಬಾಕ್ಸಸ್ ಇದೆ, ಸ್ವಲ್ಪ ವೈಡರ್ ಬಿಡ್ತ್ ಅಲ್ಲಿ ಇರ್ತಾರೆ. ಸೊ ಇದರಲ್ಲಿ ಓವರ್ಲ್ಯಾಪಿಂಗ್ ಡ್ರಾರ್ಸ್ ಕೂಡ ಪ್ರೊವಿಷನ್ ಇರುತ್ತೆ. ಓಕೆ, ಸೊ ಇಂಟರ್ನಲ್ ಯೂಶಲಿ ಸ್ಪ್ಲಿಟ್ಸ್ ಕೊಟ್ಟಿರ್ತೀವಿ. ಸೊ ಯೂಶಲಿ ಲಾರ್ಜರ್ ವೆಸಲ್ಸ್ಗೆಲ್ಲ ಏನಾಗುತ್ತೆ, ಸಿಂಗಲ್ ಶಟರ್ ಪ್ರೊವಿಷನ್ ಕೊಟ್ಬಿಟ್ಟು ಒಳಗಡೆ ಮತ್ತೊಂದು ಟ್ಯಾಂಡಮ್ ಬಾಕ್ಸ್ ಪ್ರೊವಿಷನ್ ಬಿಡ್ತಾರೆ. ಸೊ ಅಡಿಷನಲ್ ಆಕ್ಸೆಸರಿಗೆ ಸ್ಟೋರೇಜ್ ಕೂಡ ಆಗುತ್ತೆ. ಸೊ ಯೂಶಲಿ ಈ ಕಾರ್ನರ್ ಯೂನಿಟ್ ಅಂತ ಬಂದ ತಕ್ಷಣ ಯೂಶಲಿ ವೀಲ್ಸ್ ಎಲ್ಲ ಇಡ್ತಾರೆ. ಇದ್ರಲ್ಲೂ ನಂಬರ್ ಆಫ್ ವೆರೈಟೀಸ್ ಕೂಡ ಬರುತ್ತೆ. ಇನ್ ವಿಚ್ ಲೈಕ್ ಮುಂಚೆಲ್ಲ ಏನಾಗ್ತಿತ್ತು, ಒಂದು ವೀಲ್ ಕೊಡ್ತಾ ಇದ್ರು. ಸೊ ಕಾರ್ನರ್ ಯೂಸೇಜ್ ಅಲ್ಲಿ ತುಂಬಾ ವೇಸ್ಟ್ ಆಗ್ತಾ ಇತ್ತು. ಸೊ ಈಗ ಕಂಪ್ಲೀಟ್ ಪುಲ್ ಔಟ್ ಯೂನಿಟ್ಸ್ ಬರ್ತಾ ಇದೆ. ಸೊ ಇದಲ್ದೇನೆ ಇದು ಒನ್ ಆಫ್ ದ ಬೇಸಿಕ್ ಫಿಟ್ಟಿಂಗ್. ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಅಲ್ಲಿ ಬೇಕು ಅಂದ್ರೆ ದ ಕಂಪ್ಲೀಟ್ ಯೂನಿಟ್ ಆಲ್ಸೋ ಇಟ್ ವಿಲ್ ಕಮ್ ಔಟ್. ಸೊ ದಟ್ ಎಂಟೈರ್ ಕಾರ್ನರ್ ಸ್ಪೇಸ್ ನ ನೀವೇನ್ ಮಾಡಿರ್ತೀರಾ ಜಸ್ಟ್ ಪುಲ್ ಮಾಡಿಬಿಟ್ಟು ಯು ಕ್ಯಾನ್ ಆಕ್ಸೆಸ್ ದಿಸ್. ವೆರಿ ನೈಸ್. ಸ್ಟೋರೇಜ್ ಎಷ್ಟಿದ್ರು ಬೇಕಾಗುತ್ತೆ ಕಿಚನ್ ಅಲ್ಲಿ. ಕರೆಕ್ಟ್. ವೆರಿ ಗುಡ್. ಸೊ ಇದರಲ್ಲಿ ನಮಗೆ ಟಾಪ್ ಕೌಂಟರ್ಸ್ ಅಲ್ಲಿ ಯೂಶಲಿ ವಾಶ್ ಮಾಡಿದ ತಕ್ಷಣ ವಿ ಯೂಶಲಿ ಗಿವ್ ದಿಸ್ ಇನ್ ಆಲ್ ಆಫ್ ಅವರ್ ಡಿಸೈನ್ಸ್. ಸೊ ವಾಶ್ ಮಾಡಿದ ತಕ್ಷಣ ಕೆಲವೊಬ್ರು ಮೇಡ್ ಇರ್ತಾರೆ, ಕೆಲವೊಬ್ರು ಮೇಡ್ ಇರಲ್ಲ ಮನೆಯಲ್ಲಿ. ಸೊ ಆ ತರ ಟೈಮಲ್ಲಿ ಏನ್ ಮಾಡ್ತಾರೆ, ಜಸ್ಟ್ ಡಿಶಸ್ ನ ವಾಶ್ ಮಾಡಿಬಿಟ್ಟು ವಿಲ್ ಪುಟ್ ದಿಸ್ ಆಕ್ಸೆಸರಿ. ಸೊ ಇಲ್ಲಿ ಇಟ್ಟ ತಕ್ಷಣ ಸೊ ವಾಟರ್ ವಿಲ್ ಡ್ರೈನ್ ಫ್ರಮ್ ದಿಸ್, ರೈಟ್, ಅಂಡ್ ಯು ಜಸ್ಟ್ ಪುಲ್ ದಿಸ್ ಅಂಡ್ ಕ್ಲೀನ್ ಇಟ್. So this is one of the very good accessory in which like we are selling. ಈಗ ಪ್ರತಿಯೊಂದು ಕಿಚನಿಗೂ ಇದನ್ನಂತೂ ಕೇಳ್ತಾರೆ. It's one of the best moving accessories ಅಂತಾನೆ ಹೇಳ್ಬೋದು. And additional accessories also we have to store the cups and everything according to their usage as well. Towel holders ಆಗಿರ್ಬೋದು, ಗ್ಲಾಸ್ ಹ್ಯಾಂಗಿಂಗ್ಸ್ ಆಗಿರ್ಬೋದು, ಯೂಶಲಿ ಈ ತರದ್ ಬೇಕಾಗತ್ತೆ. ಯೂಶಲಿ ಒಂದು ಬಾಸ್ಕೆಟ್ ತಗೊಂಡ್ಬಂದ್ಬಿಟ್ಟು ನಾವು ಇಟ್ಬಿಡ್ತೀವಿ. ಸೊ ಅದನ್ನೆಲ್ಲ ಈ ತರ ಯೂಸ್ ಮಾಡೋದ್ರಿಂದ ಎಲ್ಲದನ್ನು ಕೂಡ ಸಾರ್ಟ್ ಔಟ್ ಆಗುತ್ತೆ. ಸೊ ಇದು ನಮ್ದು ಟಾಲ್ ಯೂನಿಟ್. ಓಕೆ. ಸೊ ಟಾಲ್ ಯೂನಿಟ್ ಅಲ್ಲಿ ನಮಗೆ ಅಡಿಷನಲ್ ಟಾಪ್ ಸ್ಟೋರೇಜ್ ಬರುತ್ತೆ. ಸೊ ಅಗೇನ್ ಇನ್ ಬಿಲ್ಟ್ OTGs ಅಥವಾ ಓವನ್ಸ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲದನ್ನು ಕೂಡ ಇದರಲ್ಲೇ ಮಾಡ್ಬೋದು. ಕೆಳಗಡೆ ಕೂಡ ಸ್ಟೋರೇಜ್ ಆಗಿದೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಓಕೆ. ಸೊ ಇದು ಹೆಂಗಂದ್ರೆ ಕಿಚನ್ ಅಲ್ಲಿ ಎಂಡ್ಲೆಸ್. ಸೊ ಯಾರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಅದ್ರ ಪ್ರಕಾರವಾಗಿ ವಿ ಸಜೆಸ್ಟ್ ಅಂಡ್ ವಿ ಡು ದಟ್. ಓಕೆ. ಸೊ ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ಪ್ಯಾಂಟ್ರಿ. ಓ ಮೈ ಗಾಡ್. ಓಕೆ. ಸೊ ಇದರಲ್ಲೂ ಅಡಿಷನಲ್ ಆಕ್ಸೆಸರೀಸ್ ಕೂಡ ಬರುತ್ತೆ ನಮಗೆ. ಇಟ್ ಈಸ್ ಒನ್ ಆಫ್ ದ ಬೇಸಿಕ್ ಪ್ಯಾಂಟ್ರಿ. ಇದರಲ್ಲೂ ಕೂಡ ನಿಮಗೆ ಅಲ್ಯೂಮಿನಿಯಂ ಫಿಟ್ಟಿಂಗ್ಸ್ ಆಗಿರ್ಬೋದು, ಆ ಥರ ಎಲ್ಲನೂ ಕೂಡ ಅವೈಲಬಿಲಿಟಿ ಬರುತ್ತೆ. ಇಲ್ಲಿ ಕೂಡ ಸ್ಟೋರೇಜ್ಗೆ ಇದು ಒಂದು ಬೇಸಿಕ್ ಒಂದು ಸ್ವಲ್ಪ ಕ್ರಾಕರಿ ಯೂನಿಟ್ ಅಂತ. ಸೊ ಯೂಶಲಿ ಈ ಹೈಲೈಟಿಂಗ್ ಏನೇನು ಸ್ಟೋರೇಜಸ್ ಇರುತ್ತೆ ದಟ್ ವಿಲ್ ಗೋ ಹಿಯರ್. ಗ್ಲಾಸ್ ಐಟಮ್ಸ್, ಗ್ಲಾಸಸ್ ಆಗಿರ್ಬೋದು, ಕ್ರಾಕರಿ ಐಟಮ್ಸ್ ಆಗಿರ್ಬೋದು, ದಟ್ ವಿಲ್ ಗೋ ದೇರ್. ನೀವು ಕಿಚನ್ ನೋಡಬೇಕು ಅಂತಂದ್ರೆ ಸೊ ಇದು ನಮ್ಮದು ಪ್ಯೂರ್ ಕಿಚನ್. ಓಕೆ.
ಇದು ಸ್ವಲ್ಪ ನಮಗೆ ಹೈ ಮೇಂಟೆನೆನ್ಸ್ ಜೊತೆಗೂ ಬರುತ್ತೆ. ಸೊ ಇದು ಒಂದು ಸ್ವಲ್ಪ ಲ್ಯಾವಿಶ್ ಅಂತಾನೆ ಹೇಳ್ಬೋದು. ಓಕೆ. ಸೊ ಇದು ಕಂಪ್ಲೀಟ್ ಫಿನಿಶಸ್ ಬಂದ್ಬಿಟ್ಟು 8 ಪ್ರಾಸೆಸ್ ಪೇಂಟಿಂಗ್ ಅಂತ ನಾವು ಇದರಲ್ಲೂ ಕಲರ್ಸ್ ಬರುತ್ತಾ? ಕಲರ್ಸ್ ಯಾವುದೇ ರೀತಿ ನಾವು ಏನ್ ಡಿಸೈನ್ ಮಾಡ್ತೀವಿ ಕಂಪ್ಲೀಟ್ ನಿಮಗೆ ಕಲರ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಇನ್ ಕೇಸ್ ನಮಗೆ ಲಕ್ಸುರಿಯಸ್ ತುಂಬಾ ಲಕ್ಸುರಿ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ವಿಲ್ ಸಜೆಸ್ಟ್ ಟು ಗೋ ಫಾರ್ PU. ಓಕೆ. ಓಕೆ. ಸೊ ಇದ್ರಲ್ಲೂ ಅಷ್ಟೇ ಸೇಮ್ ನಾವು ಏನೇ ಡಿಸೈನ್ಸ್ ಮಾಡಿದ್ರು ಔಟರ್ ಪ್ಯಾನಲ್ ಇಂದ ಆಗಿರ್ಬೋದು ಎಲ್ಲದನ್ನು ಕೂಡ ನಮಗೆ ಅವೈಲಬಿಲಿಟಿ ಬರ್ತದೆ. ಓಕೆ. ಸೊ ಯಾವ ತರ ಡಿಸೈನ್ ಮಾಡಿರ್ತೀವಿ, ಎಷ್ಟು ನಮಗೆ ನಂಬರ್ ಆಫ್ ಸ್ಟೆಪ್ಸ್ ಬೇಕು, ಡಿಫ್ರೆಂಟ್ ಡೋರ್ ಪ್ಯಾಟರ್ನ್ಸ್ ಕೂಡ ನಮ್ಮಲ್ಲಿ ರೆಡಿಲಿ ಅವೈಲಬಲ್ ಇದೆ. ಸೊ ಅಗೇನ್ ದಿಸ್ ಆಲ್ಸೋ ಕಮ್ ವಿತ್ ದಿ ಅಲ್ಯೂಮಿನಿಯಂ ಫಿನಿಶ್ ಆಗಿರ್ಬೋದು. ಅಗೇನ್ ಕಾಸ್ಟ್ ಕಟ್ ಮಾಡಬೇಕು ಅಂದ್ರೆ SS ಗೆ ಹೋಗ್ತಾರೆ ಅಥವಾ ಮೀಡಿಯಂ ಬೇಕಾದ್ರೆ ಮೀಡಿಯಂ ರೇಂಜ್ ಅಲ್ಲೂ ಕೂಡ ಆಫರ್ ಇದೆ. ಸೊ ಟೋಟಲ್ ಕಸ್ಟಮೈಸೇಷನ್ ಆಪ್ಷನ್ ಅಲ್ಲಿ ನಮಗೆ ಅವೈಲಬಿಲಿಟಿ ಇದೆ. ಸೊ ಇದು ಬಂದ್ಬಿಟ್ಟು ನಮಗೆ ಮೆಂಬ್ರೇನ್ ಫಿನಿಶ್ ಅಂತ ನೀವು ಒಂದ್ಸರಿ ಟಚ್ ಮಾಡಿ ನೋಡ್ಬೋದು. ದಿಸ್ ಇಸ್ ನೈದರ್ ವುಡ್ ನೀದರ್ ಪೇಂಟ್. ಸೊ ಇದನ್ನ ಏನು ಅಂದ್ರೆ ನಮಗೆ ಕೋರ್ ಮಟೀರಿಯಲ್ ಅಲ್ಲಿ ಮೆಂಬ್ರೇನ್ ಸಪರೇಟ್ ಥಿನ್ ಲೇಯರ್ ಅನ್ನ ಪ್ರೆಸ್ ಮಾಡಿರ್ತೀವಿ. ಸೊ ಅದರಲ್ಲಿ ನಮಗೆ ಏನ್ ಡಿಸೈನ್ಸ್ ಬರುತ್ತೆ ಅಥವಾ ಕಲರ್ಸ್ ಬರುತ್ತೆ, ಎವ್ರಿಥಿಂಗ್ ಕ್ಯಾನ್ ಬಿ ಅಚೀವ್ಡ್. ಸೊ ಇದು ಯಾವುದೇ ರೀತಿ ಕಾಂಪಿಟೇಟರ್ಸ್ ಅಥವಾ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ. ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಅವೈಲೇಬಲ್ ಇನ್ ಹೋಮ್ ಲೇನ್. ಓಕೆ. ರೈಟ್. ಸೊ ಇದನ್ನು ಕೂಡ ಪ್ರೊಫೈಲ್ ಶಟರ್ಸ್ ಅಂಡ್ ಅಡಿಷನಲ್ ವಿತ್ ದಿ ಪ್ರೊಫೈಲ್ ಶಟರ್ ಗ್ಲಾಸ್ ಶೆಲ್ಸ್ ಆಗಿರ್ಬೋದು. ಸೊ ಇದಕ್ಕೆ ತಕ್ಕನಾಗೆ ನಮಗೆ ಯಾವ ತರ ಮ್ಯಾಚ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ವಿಲ್ ಸಜೆಸ್ಟ್ ಅಂಡ್ ವಿಲ್ ಡೂ ಇಟ್. ಸೊ ಇದನ್ನು ಕೂಡ ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ಮೆಂಬ್ರೇನ್ ಡೋರ್. ಸೊ ಯೂಶಲಿ ಇದು ನಮಗೆ ಈ ಕಿಚನ್ ಅಲ್ಲಿ ಯೂಶಲಿ ದಿಸ್ ಇಸ್ ಸಪೋಸ್ ಟು ಬಿ ಅನ್ ಅಕ್ವಾಗಾರ್ಡ್ ಸ್ಟೋರೇಜ್. ಸೊ ಇಲ್ಲಿ ನೀವು ಕ್ಲೋಸ್ ಮಾಡಿದ್ರೆ ಕೆಳಗಡೆ ಗನ್ ಹಾಕ್ಬೋದು. ಇಲ್ಲಿ ಕಟ್ ಪೋರ್ಷನ್ ಕೊಟ್ಟಿರ್ತೀವಿ. ಓಕೆ. ಸೊ ಇಲ್ಲಿ ಜಸ್ಟ್ ಅಕ್ವಾಗಾರ್ಡ್ ಇದ್ದ ತಕ್ಷಣ ಜಸ್ಟ್ ಕ್ಯಾಪಿಂಗ್ ಮಾಡಿದ್ರೆ ಕೆತ್ತೀವಿ. ಸೊ ಇನ್ನೊಂದು ನೀವು ಕೇಳಿದ್ರಿ, ಸೊ ಇದ್ರ ಪ್ರಕಾರವಾಗಿ ಟ್ಯಾಪ್ಸ್ ಬೇಕು ಅಂದ್ರೆ ದಟ್ ಈಸ್ ಆಲ್ಸೋ ಅವೈಲೇಬಲ್. ಸೊ ಗೋಲ್ಡ್ ಇದು ಬೇಸಿಕಲಿ ವಿ ಹ್ಯಾವ್ ಇನ್ಸ್ಟಾಲ್ಡ್ ಅ ರೋಸ್ ಗೋಲ್ಡ್. ಸೊ ಅದರಲ್ಲೂ ಮ್ಯಾಟ್ ಫಿನಿಶಸ್ ಆಗಿರ್ಬೋದು. ಇನ್ನು 9 ನಂಬರ್ ಆಫ್ ಆಪ್ಷನ್ಸ್ ಸಿಗುತ್ತೆ ನಮ್ಮ ಕಸ್ಟಮರ್ಸ್ಗೆ. ಸೊ ಪ್ರತಿಯೊಂದು ಕಿಚನಿಗೂ ನಾವು ಕೌಂಟರ್ ಟಾಪ್ ಯೂಶಲಿ ಕ್ವಾಡ್ಸ್ ಯೂಸ್ ಮಾಡ್ತೀವಿ. ಸೊ ಕೆಲವೊಬ್ರು ಕೇಳ್ತಾರೆ, ಸೊ ವೈಟರ್ ಕ್ವಾಡ್ಸ್ ಯೂಸ್ ಮಾಡಿದ್ರೆ ಸ್ಟೇನ್ಸ್ ಆಗಲ್ವಾ ಅಂತ. ಸೊ ಯೂಶಲಿ ನ್ಯಾಚುರಲ್ ಸ್ಟೋನ್ ಅಥವಾ ನಿಮಗೆ ಯಾವುದೇ ರೀತಿ ಬ್ರೈಟರ್ ಸ್ಟೋನ್ ಯೂಸ್ ಮಾಡಿದ್ರು ಕೂಡ ಸ್ಟೇನ್ಸ್ ಆಗೇ ಆಗುತ್ತೆ. ಸೊ ಯೂಶಲಿ ನಾವು ಯಾವುದೇ ಕಿಚನ್ಸ್ನ ಕಂಪ್ಲೀಟ್ ಮಾಡಿದ್ರು ವಿ ಡೂ ದಿಸ್ PPF ಆನ್ ಟಾಪ್ ಆಫ್ ದಿಸ್ ಕೌಂಟರ್. ಸೊ ಯೂಶಲಿ ಒಂದು ನ್ಯೂ ವೆಹಿಕಲ್ ಪೇಂಟ್ ಅನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯಾವ ತರ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಯೂಸ್ ಮಾಡ್ತೀವಿ, ಸೇಮ್ ಕಿಚನ್ ಕೂಡ ಅದೇ ತರ ನಮಗೆ ಪ್ಲಾಸ್ಟಿಕ್ ಫಿಲ್ಮ್ ನ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಸೊ ದಟ್ ಈ ತರ ಬ್ರೈಟರ್ ಕಿಚನ್ಸ್ ಬಂದ ತಕ್ಷಣ ನಮ್ಮ ಕಸ್ಟಮರ್ಸ್ಗೆ ಹಜರ್ ಫ್ರೀನೆಸ್ ಇರುತ್ತೆ. ಸೊ ಯೂಶಲಿ ಬ್ರೈಟ್ ಕಿಚನ್ಸ್ ಬಂದ ತಕ್ಷಣ ಅರ್ಶನ ಆಗಿರ್ಬೋದು ಅಥವಾ ವಿಲೇಜ್ ಎಲ್ಲ ಇದ್ದೇ ಇರುತ್ತೆ. ಸೊ ಯೂಶಲಿ ಆ ತರ ನಮಗೆ ಕೆಲವೊಬ್ರು ಬರೀ ಬ್ಲಾಕ್ ಗ್ರಾನೈಟ್ ಟೈಪ್ ಕೊಡಿ ನಮಗೆ ಸ್ಟೇನ್ಸ್ ಆಗುತ್ತೆ ಅಂತಾರೆ. ಸೊ ಆ ತರ ಏನೋ ತಲೆನೋವಿಲ್ಲ ಇವಾಗ. ಸೊ PPF we do it for all of the kitchens what we do. ಸೊ ಅದರಿಂದ ಅವರಿಗೆ ಹೀಟ್ ಡ್ಯಾಮೇಜಸ್ ಆಗಿರ್ಬೋದು ಅಥವಾ ಸ್ಟೇನ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಪ್ರೊಟೆಕ್ಟಿವ್ ಆಗಿ ಅವ್ರಿಗೆ ಸಿಗುತ್ತೆ. ಸೆಟಪ್ ಆಫ್ ಅ ಬೆಡ್ರೂಮ್. ಸೊ ಯೂಶಲಿ ಎಲ್ಲರೂ ಕೇಳ್ತಾರೆ ಮಾಡ್ಯುಲರ್ ವರ್ಕ್ಸ್ ಅಂದ್ರೆ ಬರೀ ಲ್ಯಾಮಿನೇಟೆಡ್ ಮಾತ್ರ ಕೊಡ್ತಾರೆ ಅಂತ. ಸೊ ಬಟ್ ಯೂಶಲಿ ನಾವು ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ಈವನ್ ವಿತ್ ಸೈಡ್ ಪ್ಯಾಡಿಂಗ್ಸ್ ಆಲ್ಸೋ. ಆಮೇಲೆ ಸ್ಟೋರೇಜ್ ಅಂತ ಬಂದೇ ಬರುತ್ತೆ ವಿತ್ ಲಕ್ಸುರಿ ಕೈಂಡ್ ಆಫ್ ಬ್ಯಾಕ್ ಬೆಡ್ ಅಂಡ್ ಈವನ್ ದಿಸ್ ಇಸ್ ಆಲ್ಸೋ ಟೋಟಲಿ ಕಸ್ಟಮೈಸ್ಡ್ ಇನ್ ಗೋಲ್ಡ್ ಕಾಂಬಿನೇಷನ್ ಆಲ್ ಸಾರ್ಟ್ಸ್. ಇದರಲ್ಲೂ ಕೂಡ ನಮಗೆ ಫ್ಯಾಬ್ರಿಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಮಗೆ ಸೆಲೆಕ್ಷನ್ ಆಪ್ಷನ್ಸ್ ಇರುತ್ತೆ ಅಕಾರ್ಡಿಂಗ್ ಟು ದ ಡಿಸೈನ್ಸ್ ವಾಟ್ ವಿ ಡು. ತುಂಬಾ ಚೆನ್ನಾಗಿದೆ ಇದು ಕಲರ್. ಎಸ್ಥೆಟಿಕ್ ಆಗಿದೆ. ಎಸ್ ವಿ ಅಂದ್ರೆ ಪ್ರತಿಯೊಂದು 2 ಇಯರ್ಸ್ಗೂ ವಿಲ್ ಕೀಪ್ ಆನ್ ಚೇಂಜಿಂಗ್ ದಿ ಕಾಂಬಿನೇಷನ್ಸ್ ಅಂಡ್ ಎವ್ರಿಥಿಂಗ್. ಸೊ ದಟ್ ಕಸ್ಟಮರ್ಸ್ಗೆ ಬಂದ ತಕ್ಷಣ ಪ್ರತಿಯೊಂದಕ್ಕೂ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ. And this lights also. Yes. Very nice. Wardrobes. Okay. Yes. So usually now opening time ಅಲ್ಲಿ this is the wardrobe what we have sold the most. Oh, so usually ಹೇಗಿರುತ್ತೆ ಅಂದರೆ ಈಗ ಕೆಲವೊಂದು ಕ್ಲೈಂಟ್ಸಿಗೆ ವಾಕ್ ಇನ್ ವಾರ್ಡ್ರೋಬ್ ಬೇಕು ಇರುತ್ತೆ ಬಟ್ ಅವರಿಗೆ ಸ್ಪೇಸ್ ಇರೋದಿಲ್ಲ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಅ ಪ್ಯಾರಲ್ ಸ್ಪೇಸ್. ಸೊ ಪ್ಯಾರಲ್ ಸ್ಪೇಸ್ ಇದ್ದ ತಕ್ಷಣ ವಿ ಆಪ್ಟ್ ಫಾರ್ ದಿಸ್ ಬಿಕಾಸ್ ಲೈಕ್ ಪ್ಯಾರಲ್ ಡೋರ್ಸ್ ಇರಬೇಕಾದ್ರೆ ಸ್ಲೈಡಬಲ್ಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಓಪನ್ ಬಂದ ತಕ್ಷಣ ವಿ ಆರ್ ಟ್ರೈಂಗ್ ಟು ಶೋ ಅಗೇನ್ ದಿ ಆರ್ಗನೈಸರ್ಸ್ ಆಸ್ ವೆಲ್ ಆಸ್ ದಿ ಆಕ್ಸೆಸರೀಸ್. ಪ್ಯಾರಲ್ ಸ್ಪೇಸ್ ಇದ್ದಾಗ ಯೂಶಲಿ ಪ್ರೆಸ್ಸಿಂಗಿಗೆ ಆಪ್ಷನ್ಸ್ ಇರೋದಿಲ್ಲ. ಸೊ ಇದರಲ್ಲೇ ವಿ ಆರ್ ಹ್ಯಾವಿಂಗ್ ದೀಸ್ ಕೈಂಡ್ ಆಫ್ ಆಕ್ಸೆಸರೀಸ್ ಎನ್ ನಂಬರ್ ಆಫ್ ಆಕ್ಸೆಸರೀಸ್ ಐ ವುಡ್ ಲೈಕ್ ಟು ಸೇ. ಸೊ ಇದರಲ್ಲೇ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಯೂಶಲಿ ಹ್ಯಾಂಗರ್ಸ್ ನ ಹ್ಯಾಂಗ್ ಮಾಡ್ತಾರೆ. ದಿಸ್ ವಿಲ್ ಜಸ್ಟ್ ಸಿಟ್ ಇನ್ ಅ ಕಾರ್ನರ್ ಅಥವಾ ಡ್ರಾಪ್ ಡೌನ್ಸ್ ಆಪ್ಷನ್ಸ್ ಕೂಡ ಇರ್ತದೆ. ಅದು ಫಿಕ್ಸ್ ಆಗಿದೆಯಾ? ಫಿಕ್ಸ್ ಅಂಡ್ ಇಟ್ ಕ್ಯಾನ್ ಬಿ ಮೂವಬಲ್ ಆಲ್ಸೋ. ಎನಿ ಡಿಸೈಡ್ ಯಾವ ತರ ನಮಗೆ ಪ್ಲೇಸ್ಮೆಂಟ್ ಬೇಕು ದಟ್ ವಿ ಕ್ಯಾನ್ ಡು. ಸೊ ಪ್ರೆಸ್ಸಿಂಗ್ ಮಾಡಿಬಿಟ್ಟು ಜಸ್ಟ್ ಪುಟ್ ಇಟ್ ಅಗೇನ್ ಇಟ್ ವಿಲ್ ಬಿ ಇನ್ ದ ಸಾಫ್ಟ್ ಕ್ಲೋಸ್. ಓಕೆ. ಸೊ
ಸೊ ಈ ಕಡೆ ಬರೋದಂದ್ರೆ ಅಗೇನ್ ಇವಾಗ ಮಿರರಿಗೆ ಅಂತಾನೆ ಅವ್ರಿಗೆ ಸಪ್ರೇಟ್ ಜಾಗ ಇಲ್ಲಿರೋದು. ಸೊ ವಿ ಡೂ ದಿಸ್ ಕೈಂಡ್ ಆಫ್ ಆಕ್ಸೆಸರೀಸ್. ಅದು ಅಗೇನ್ ಇದನ್ನು ಕೂಡ ಕಸ್ಟಮೈಸೇಷನ್ ಕೂಡ ಆಪ್ಷನ್ಸ್ ಬರುತ್ತೆ ನಮಗೆ. ಇನ್ವೇಷನ್ ನಮಗೆ ಡ್ರೆಸ್ಸಿಂಗ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಜಸ್ಟ್ ವಾರ್ಡ್ರೋಬ್ ಓಪನ್ ಮಾಡಿಬಿಟ್ಟು ಈ ಆಕ್ಸೆಸರೀಸ್ನ ಯೂಸ್ ಮಾಡಿಬಿಟ್ಟು ಡ್ರೆಸ್ ಅಪ್ ಆಗಿಬಿಟ್ಟು ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಅಂಡ್ ಸ್ಲೈಡ್ ಇಟ್ ಬ್ಯಾಕ್. ಸೊ ಈ ತರ ನಮ್ಮಲ್ಲಿ ಆಕ್ಸೆಸರೀಸ್ ಅಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಎಸ್. ಸೊ ಇನ್ನೊಂದು ಸ್ವಲ್ಪ ನಮಗೆ ತುಂಬಾ ಪ್ರೀಮಿಯಂ ಬೇಕು ಅಂದ್ರೆ ಇದು ಅರಿಸ್ಟೋ ಶಟರ್ಸ್ ಇದೆ. ಸ್ವಲ್ಪ ಟಚ್ ಅಂಡ್ ಫೀಲ್ ಮಾಡಬಹುದು ನೀವು. ಕಲರ್ ತುಂಬಾ ಚೆನ್ನಾಗಿದೆ ಇದು. ಸೊ ಇದು ತುಂಬಾ ಅಂದ್ರೆ ಯೂಶಲಿ ಶಟರ್ಸ್ ಬಂದ್ಬಿಟ್ಟು ಅಪ್ ಟು 12 feet ವರ್ಗು ವಿ ಗಿವ್ ಅನ್ ಆಪ್ಷನ್. ಸೊ ಯೂಶಲಿ ಲಿಟಲ್ ಹೈಟ್ಸ್ ಎಲ್ಲ 7 to 8 feet ಇರುತ್ತೆ. ಸೊ ವಿ ಇವನ್ ಗಿವ್ ಇಟ್ ಟು ಲೈಕ್ ಆಲ್ಮೋಸ್ಟ್ ಲೈಕ್ ಫ್ಲೋರ್ ಟು ಫ್ಲೋರ್ ಅಲ್ಲಿ ಶಟರ್ಸ್ ಕೂಡ ಪ್ರೊವಿಷನ್ಸ್ ಮಾಡಬಹುದು. ಅಗೇನ್ ಎನ್ ನಂಬರ್ ಆಫ್ ಆಪ್ಷನ್ಸ್ ಕೂಡ ಬರುತ್ತೆ ಅಕಾರ್ಡಿಂಗ್ ಟು ಡಿಸೈನ್. ವೆರಿ ಸ್ಮೂತ್ ಫ್ಲೋ ಬರುತ್ತೆ ಇದು. ಸೊ ಇದರಲ್ಲಿ ಹ್ಯಾಂಗರ್ಸ್, ಟಾಪ್ ಶೆಲ್ಸ್, ಅಗೇನ್ ಇದೆಲ್ಲ ಟೋಟಲ್ ಕಸ್ಟಮರ್ ಯಾವ ತರ ರಿಕ್ವೈರ್ಮೆಂಟ್ ಬೇಕು ಆ ತರ. ಎಸ್, ಸೊ ಅದೇ ರೀತಿ ನಮಗೆ ರಿಸ್ಟೋದಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಕೂಡ ವಿ ಆರ್ ಟ್ರೈಂಗ್ ಟು ಶೋ. ಸೊ ದಟ್ ಈಗ ಮಿರರ್ ಅಂಡ್ something like in shiny. Usually this can be used like a mirror also. So usually space ilde irabekare this will work a lot. So other than that ಈ ಕಾಂಬಿನೇಷನ್ ಆಫ್ ದಿಸ್ ಪ್ರೊಫೈಲ್ಸ್ ಆಗಿರ್ಬೋದು, ಲೈಕ್ ಗ್ಲಾಸಸ್ ಆಗಿರ್ಬೋದು. ಸೊ ಅದರಲ್ಲೇ ನಮಗೆ ಡಿಫ್ರೆಂಟ್ ಆಪ್ಷನ್ಸ್ ಕೂಡ ಬರುತ್ತೆ. ಕಲರ್. ಎಸ್. ಓಕೆ. ಸೊ ಮಲ್ಟಿಪಲ್ ಕಲರ್ಸ್ ಆಗಿರ್ಬೋದು. ಎಲ್ಲ ಒಂಥರ ಇಂಗ್ಲಿಷ್ ಕಲರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಸೊ ಪೇಸ್ಟಲ್ ಅಂಡ್ ಇಂಗ್ಲಿಷ್ ಕಲರ್ಸ್. ಸೊ ಈ ಪ್ರೊಫೈಲ್ಸ್ ನ ಕೂಡ ಯು ಕ್ಯಾನ್ ಅಬ್ಸರ್ವ್. ಸೊ ಇದರಲ್ಲಿ ನಮಗೆ ಸ್ವಲ್ಪ ಮ್ಯಾಟ್ ಗೋಲ್ಡ್ ಅಲ್ಲಿ ಇದೆ, ಸೊ ಮ್ಯಾಟ್ ಬ್ಲ್ಯಾಕ್ ಅಲ್ಲಿ ಇದೆ, ಸೊ ಅದರಲ್ಲೇ ನಮಗೆ ಮ್ಯಾಟ್ ಗ್ಲಾಸಿ ವೈಟ್ ಅಲ್ಲಿ ಇದೆ, ಸೊ ಗ್ಲಾಸಿ ಸಿಲ್ವರ್ ಅಲ್ಲಿ ಕೂಡ ಇದೆ. ಸೊ ಇದರಲ್ಲೇ ಪ್ರತಿ ಒಂದು ಗ್ಲಾಸಿ ಇಲ್ಲಿ ಮ್ಯಾಟ್ ವರ್ಷನ್ಸ್ ಕೂಡ ಅವೈಲೇಬಲ್ ಸಿಗುತ್ತೆ ನಿಮಗೆ. ಸೊ ಇದೊಂದು ಸ್ವಲ್ಪ ನಮಗೆ ಪ್ಲಾಸ್ಟಿಕ್ ಅಲ್ಲೂ ಆಂಟಿಕ್ ಫಿನಿಶಸ್ ಅಲ್ಲಿ ಕೂಡ ಬರುತ್ತೆ. ನಮಗೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಲ್ಯಾಕರ್ ಗ್ಲಾಸ್. ಸೊ ಇದರಲ್ಲಿ ಇದೇ ತರ ಪ್ಯಾಟರ್ನ್ ಅಂತ ಅಲ್ಲ. ಸೊ ವಿ ಕ್ಯಾನ್ ಡೂ ಎನ್ ನಂಬರ್ ಆಫ್ ಆಪ್ಷನ್ಸ್ ವಿಚ್ ವಿಲ್ ಬಿ ಡನ್ ಅಕಾರ್ಡಿಂಗ್ ಟು ದಟ್. ಓಕೆ. ಸೊ ಇದು ಬಂದ್ಬಿಟ್ಟು ಒಂದು ಬೇಸಿಕ್ ಪ್ರೊಫೈಲ್ ಶಟರ್. ಸೊ ಯೂಶಲಿ ಪ್ರೊಫೈಲ್ ಶಟರ್ ಇದಕ್ಕೆಲ್ಲ ನಿಮಗೆ ತುಂಬಾ ಬಜೆಟ್ ಇದಾಯ್ತು ಅಂದ್ರೆ ನಮ್ಮಲ್ಲಿ ಕಾಸ್ಟ್ ಕಟಿಂಗ್ ಕೂಡ ಆಪ್ಷನ್ಸ್ ಕೂಡ ಇದೆ. ದಿಸ್ ಇಸ್ ಬಜೆಟ್ ಫ್ರೆಂಡ್ಲಿ. ಎಸ್, ದಿಸ್ ಇಸ್ ಟೋಟಲಿ ಬಜೆಟ್ ಫ್ರೆಂಡ್ಲಿ. ಇವಾಗ ಕಡಿಮೆ ಬಜೆಟ್ ಅಲ್ಲಿ ದೇ ವಾಂಟ್ ಅ ಪ್ರೊಫೈಲ್ ಶಟರ್. ಸೊ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದಟ್ ಆಲ್ಸೋ. ಅಗೇನ್ ದಿಸ್ ಇಸ್ ಅ ರೋಸ್ ಗೋಲ್ಡ್ ಫಿನಿಶ್. ಸೊ ಇದ್ರಲ್ಲೂ ನಮಗೆ ಬ್ಲ್ಯಾಕ್ ಆಗಿರ್ಬೋದು. ಸೊ ಸುಮಾರು ಆಪ್ಷನ್ಸ್ ಅಲ್ಲಿ ಕೂಡ ಅವೈಲಬಿಲಿಟಿ ಇದೆ. ಸೊ ಇದರಲ್ಲಿ ಶಟರ್ಸ್ ನ ಅವರಿಗೆ ಬಟ್ ಬಜೆಟ್ ಫ್ರೆಂಡ್ಲಿ ಆಯ್ತು ಅಂತ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ನಾವು 10 years ನ ಕ್ಯಾರಿ ಮಾಡೇ ಮಾಡ್ತೀವಿ. ಒಂದು ಬೇಸಿಕ್ ಸ್ಟಡಿ ಯೂನಿಟ್ ಅಂತಾನೆ ಹೇಳ್ಬೋದು. ವೆರಿ ಸಿಂಪಲ್, ಲೈಕ್ ಪುಷ್ ಟು ಓಪನ್ ಅಲ್ಲಿ ನಾವು ಇದು ಮಾಡ್ತೇವೆ. ಯೂಶಲಿ ಏನಕ್ಕೆ ಪುಷ್ ಟು ಓಪನ್ ಅಂತ ಕೇಳ್ಬೋದು. ಸೊ ಯೂಶಲಿ ನಾಬ್ಸ್ ಯೂಸ್ ಮಾಡೋದಾದ್ರೆ ಮಲ್ಟಿಪಲ್ ಯೂಸೇಜ್ ಅಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಲೂಸ್ ಆಗೋದು ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಸಿನ್ಸ್ ವಿ ಆರ್ ಆಲ್ರೆಡಿ ಅಂಡರ್ ಲೈಕ್ ನಮ್ದು ಏನೇ ಪ್ರಾಡಕ್ಟ್ ಬಂದ್ರೂ 10 years ವಾರಂಟಿ ಕವರೇಜ್ ಬರುತ್ತೆ. ಬಟ್ ವಿ ಆಬ್ವಿಯಸ್ಲಿ ಪ್ರೊವೈಡ್ ಅ ವೆರಿ ಪ್ರೀಮಿಯಂ ಪುಷ್ ಟು ಓಪನ್ ಇದು ಫಿಟ್ಟಿಂಗ್ ಅಂತಾನೆ ಹೇಳ್ಬೋದು. ಓಕೆ. ಸೊ ಯೂಶಲಿ ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಸಪ್ರೇಟ್ ಒಂದು ಅದಕ್ಕೆ ಅಂತಾನೆ ಒಂದು ಏರಿಯಾ ಅಂತ ಒಂದು ಯೂಶಲಿ ಈ ಥರ ಕಿಚನ್ ನಮಗೆ ಬೇಕು ಅಂದರೆ ಐ ವುಡ್ ಸಜೆಸ್ಟ್ ಓಪನ್ ಸ್ಪೇಸ್ ಇದ್ದಾಗ ಐ ವುಡ್ ಸಜೆಸ್ಟ್ ಟು ಗೋ ಫಾರ್ ದಿಸ್. ಸೊ ಯೂಶಲಿ ಇದರಲ್ಲಿ ನೀವು ನೀಟಾಗಿ ಗಮನಿಸಿದ್ರೆ ದೇರ್ ಇಸ್ ನೋ ಲ್ಯಾಮಿನೇಟ್ ಅಲ್ಲಿ ಸಪ್ರೇಷನ್ಸ್ ಅನ್ನೋದು ನಿಮಗೆ ಕಾಣೋದಿಲ್ಲ. ಬೇಸಿಕಲಿ ದಿಸ್ ಇಸ್ ಅ ಲ್ಯಾಮಿನೇಟ್, ನಾಟ್ ಅ ಸ್ಟೋನ್. ದಿಸ್ ಇಸ್ ಅ ಲ್ಯಾಮಿನೇಟ್. ಸೊ ವಿ ಹ್ಯಾವ್ ಡನ್ ಇನ್ ಸಚ್ ಎ ವೇ ದಟ್ ನಮಗೆ ಎಲ್ಲೂ ಕೂಡ ಜಾಯಿಂಟ್ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗೋದಿಲ್ಲ. ಸೊ ಅದು ಬಂದ್ಬಿಟ್ಟು ನಮಗೆ ಈ ರೋಸ್ ಗೋಲ್ಡ್ ಅಲ್ಲಿ ನಮಗೆ ಬ್ರಷ್ ರೋಸ್ ಗೋಲ್ಡ್ ಅಲ್ಲಿ ಎನ್ಗ್ರೇವಿಂಗ್ಸ್ ಆಗಿದೆ. ಅದೇ ರೀತಿ ಸ್ವಲ್ಪ ಈ ಡಿಸೈನ್ಸ್ ಅಲ್ಲಿ ಕೂಡ ಎನ್ಗ್ರೇವಿಂಗ್ಸ್ ಕೂಡ ತಗೊಂಡ್ಬಂದಿದ್ದೀವಿ. ಸೊ ಬ್ಯಾಕ್ ಡ್ರಾಪ್ ಬಂದ್ಬಿಟ್ಟು ನಮಗೆ ಗೋಲ್ಡ್ ರಿಫ್ಲೆಕ್ಟಿವ್ ಮಿರರ್ಸ್ ಕೂಡ ಇದೆ. ಅಂಡ್ ದ ಕಾಂಬಿನೇಷನ್ ಆಫ್ ಲೈಕ್ ಆಂಟಿಕ್ ಬೆಲ್ಸ್ ಕೂಡ ಹಾಕಿದೀವಿ. ಅಂಡ್ ಈ ಪ್ಲಾಟ್ಫಾರ್ಮ್ ಕೂಡ ನೀವು ನೋಡ್ಬೋದು. ಸೊ ಇದು ಫಿನಿಶ್ಡ್ ವಿತ್ ವೀನಿಯರ್ ಇದರಲ್ಲಿ ಬರುತ್ತೆ. So you can see this like a feature. Yes. So usually this feature will give an additional detail to the entire design. So ಇದರಲ್ಲೂ ಕೂಡ ನಮಗೆ ಸುಮಾರು ಆಪ್ಷನ್ಸ್ ಕೂಡ ಇದೆ. This is just the basic what we are showing. So there is much more to come. Okay. Usually ಸೀಲಿಂಗ್ಸ್ ನೆಲ್ಲೂ ಕೂಡ ನೀವು ನೋಡ್ಬೋದು. ಕಂಪ್ಲೀಟ್ ನ್ಯಾಚುರಲ್ ವೀನಿಯರ್ ಫಿನಿಶ್ ಅಲ್ಲಿ ತೋರಿಸಿದ್ದೀವಿ. ಸೊ ಇದನ್ನೆಲ್ಲ ನಿಮಗೆ 1 watt ಡಾಟ್ ಲೈಟ್ಸ್ ಅಂತ ಹೇಳೋದು. ಸೊ ಆನ್ ಆದ್ರೆ ಮಾತ್ರ ನಿಮಗೆ ಲೈಟ್ ಇದೆ ಅಂತ ಗೊತ್ತಾಗುತ್ತೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹಿಡನ್. ಓಕೆ. ಎಸ್. ಸೊ ಯೂಶಲಿ ಇದನ್ನು ಕೂಡ ಕಸ್ಟಮರ್ಸ್ ತುಂಬಾ ಲೈಕ್ ಮಾಡ್ತಾರೆ. ಅಂದ್ರೆ ಈ ಪ್ರತಿಯೊಂದು ಪ್ಯಾಟರ್ನ್ ಅಥವಾ ಡೀಟೇಲ್ ಏನಿದೆ. ಸೊ
ಸೊ ಇದು ನ್ಯಾಚುರಲ್ ಫಿನಿಶ್ ಆದ ತಕ್ಷಣ ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಇನ್ ವಾಲ್ನಟ್ ಫಿನಿಶ್ ಅಂತ ಹೇಳ್ಬೋದು. ಓಕೆ. ಸೊ ಲಿಟಲ್ ಡಾರ್ಕರ್ ವರ್ಷನ್ ಆಫ್ ದ ಸೇಮ್ ವೀನಿಯರ್. ಸೊ ಇದರಲ್ಲೂ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ಮಾಡಿದ್ದೀವಿ, ಕಾಂಬಿನೇಷನ್ ಆಫ್ ಲೈಕ್ ಇಂಟೆಡ್ ಮಿರರ್ ಆಸ್ ವೆಲ್ ಆಸ್ ಈ ವೀನಿಯರ್ ಫಿನಿಶ್. ಇದು ಒಂದು ಬೇಸಿಕ್ ಟಿವಿ. ಸೊ ಅಗೇನ್ ಆಲ್ ಡ್ರಾವರ್ಸ್ ಇಸ್ ಆಫ್ ಲೈಕ್ ದಿ ಪುಷ್ ಟು ಓಪನ್. ಓಕೆ. ಸೊ ಎಲ್ಲಿ ಕೂಡ ನಾಬ್ಸ್ ನಮಗೆ ಆದಷ್ಟು ಅವಾಯ್ಡ್ ಮಾಡ್ತಾರೆ. ನಾನು ಹೇಳ್ದಂಗೆ ಇದು ನಮ್ದು ಮೀಟಿಂಗ್ ರೂಮ್ಸ್. ಓಕೆ. ಸೊ ಪ್ರತಿಯೊಬ್ಬ ಕಸ್ಟಮರ್ ಬಂದ ತಕ್ಷಣ ಕೂಡ ಅವರಿಗೆ ಆನ್ ಸ್ಪಾಟ್ ಏನೇನೇ ಕೂಡ ಡಿಸೈನ್ಸ್ ಮಾಡ್ಕೊಂಡ್ಬಿಟ್ಟು ಏನೇನು ರಿಕ್ವೈರ್ಮೆಂಟ್ ಇದೆ ಪ್ರತಿಯೊಂದನ್ನು ತಗೊಂಡ್ಬಿಟ್ಟು ಅವ್ರ ಎದುರುಗಡೆನೆ ಕೊಟೇಶನ್ ಪ್ಲಸ್ ಡಿಸೈನ್ ಎಲ್ಲದನ್ನು ಅವರಿಗೆ ಸೊ ಇದು ಬಂದು ನಮ್ಮದು ಸ್ಯಾಂಪಲ್ ಸೆಲೆಕ್ಷನ್ ಏರಿಯಾ. ಯೂಶಲಿ ಒಂದು ಸಾಫ್ಟ್ವೇರಲ್ಲಿ ಒಂದು ಡಿಸೈನ್ಸ್ ಫೈನಲ್ ಆದ ತಕ್ಷಣ ಈ ರೀತಿಯಾದ ನಮ್ಮ ಸ್ಯಾಂಪಲ್ಸ್ ಕೂಡ ಬರುತ್ತೆ ವಿತ್ ಕೋಡ್. ಸೊ ಕಸ್ಟಮರ್ಗೆ ಏನು ಅಂದರೆ ಬರೀ ಸ್ಕ್ರೀನಲ್ಲಿ ನೋಡ್ದಲ್ಲೇ ಅವರಿಗೆ ಒಂದು ಟಚ್ ಆ್ಯಂಡ್ ಫೀಲ್ ಕೂಡ ಕೇಳ್ತಾರೆ. ಸೊ ವಾಕ್ ಥ್ರೂ ತೊಗೊಂಡ್ಬಿಟ್ಟು ಅವ್ರಿಗೆ ಒಂದು ಐಡಿಯಾ ಬಂದ ತಕ್ಷಣ ಅವ್ರು ಏನು ಮೆಟೀರಿಯಲ್ ಸೆಲೆಕ್ಷನ್ ಮಾಡ್ತಾರೆ ಅವ್ರು ಟಚ್ ಆ್ಯಂಡ್ ಫೀಲ್ ಕೂಡ ಮಾಡ್ಬೋದು. ಸೊ ನಮ್ಮಲ್ಲಿ ಏನೇನು ಪ್ರಾವಿಷನ್ಸ್ ಇದೆ, ಸೊ ಏನೇನು ಆಪ್ಷನ್ಸ್ ಇದೆ ಎಲ್ಲದನ್ನು ನಾವು ಒಂದು ಸ್ಮಾಲ್ ಸ್ಯಾಂಪಲ್ ಮುಖಾಂತರ ಅವ್ರಿಗೆ ಟಚ್ ಆ್ಯಂಡ್ ಫೀಲ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಜಸ್ಟ್ ಒಂದು ಪರ್ಟಿಕ್ಯುಲರ್ ಸ್ಯಾಂಪಲ್ ಅಷ್ಟೇ. ಇದು ಬಿಟ್ಟು ಬೇರೆ ಇನ್ನೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬರ್ತಾ ಇದೆ. ಸೊ ಸಿನ್ಸ್ ಇಟ್ಸ್ ನ್ಯೂ ಶೋರ್. ಸೊ ಪ್ರತಿಯೊಂದನ್ನು ನಾನು ಹೇಳ್ದಂಗೆ ಇದನ್ನು ಕೂಡ ಒಂದು ಮೆಂಬ್ರೇನ್ ಫಿನಿಶ್. ಸೊ ಅಲ್ಲಿ ನೋಡಿದ್ದೇನು ಸ್ಟಿಲ್ ಕಲರ್ ಇತ್ತು. ಸೊ ಇದೇ ಮೆಂಬ್ರೇನ್ ಫಿನಿಶಲ್ಲಿ ವುಡನ್ ಟಚಲ್ಲೂ ಕೂಡ ಸಿಗುತ್ತೆ ಡಿಫ್ರೆಂಟ್ ಆಪ್ಷನ್ಸ್ ಆಫ್ ಡಿಸೈನ್. ಇದು ಪ್ರತಿಯೊಂದು ವಾರ್ಡ್ರೋಬ್ ಡೋರ್ಸ್ ಆಗಿರ್ಬೋದು, ಕಿಚನ್ ಡೋರ್ಸ್ ಆಗಿರ್ಬೋದು, ಎನಿಥಿಂಗ್ ಕ್ಯಾನ್ ಬಿ. ನಾನು ಹೇಳಿದಂಗೆ ಎಲ್ಲ ವಾಕ್ಥ್ರೂ ಕೂಡ ನೋಡಿದ್ವಿ. ಸೊ ಇನ್ನೊಂದು ಸ್ವಲ್ಪ ಇನ್ ಡೀಟೇಲಾಗಿ ಶಟರ್ ಸ್ಯಾಂಪಲ್ಸ್ ನೋಡಬೇಕು ಅನ್ನಂಗಿದೆ. ನಾನು ಮುಂಚೆನೇ ನಿಮ್ಗೆ ಹೇಳಿದೆ, ನಾವು ಇಲ್ಲಿ ಪ್ಯೂ ಕಿಚನ್ ನೋಡಬೇಕಾದ್ರೆ ಮೆಂಬ್ರೇನ್ ಫಿನಿಶ್ ಅಂದ್ಬಿಟ್ಟು ಇಲ್ಲಿ ನಿಮಗೆ ಇನ್ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಡೋರ್ಸ್ ಅಪ್ ಟು ಹೈಟ್ ಆಫ್ ಲೈಕ್ 8 feet ವರ್ಗು ವಿ ಕ್ಯಾನ್ ಡೂ ದಿಸ್. ಸೊ ಯೂಶಲಿ ಇದ್ರಲ್ಲೂ ಕೂಡ ನೋಡ್ಬೋದು. ಕೆಲವೊಬ್ರು ಬಂದವರೆಲ್ಲ ನೋಡಿ ಹೇಳ್ತಾರೆ ದಿಸ್ ಇಸ್ ಲೈಕ್ ವುಡ್ ಅಂತ, ಬಟ್ ಇಟ್ಸ್ ನಾಟ್ ಅ ವುಡ್. ಇಟ್ ಲುಕ್ಸ್ ಲೈಕ್ ಅ ವುಡ್, ಇಟ್ ವಿಲ್ ಫೀಲ್ ಲೈಕ್ ಅ ವುಡ್. ಓಕೆ. ಸೊ ಇದರಲ್ಲಿ ನಮಗೆ ಏನು ಅಡ್ವಾಂಟೇಜಸ್ ಅಂದರೆ ವೆನ್ ಕಂಪೇರ್ ಟು PU ಆರ್ ಡ್ಯೂಕೋ, ಸೊ ಇದು ಸ್ವಲ್ಪ ಲಾಂಗ್ ಲಾಸ್ಟಿಬಿಲಿಟಿ ಜಾಸ್ತಿ ಬರುತ್ತೆ. ಯೂಶಲಿ PUs ಎಲ್ಲ ಏನಾಗುತ್ತೆ, ಅಬ್ರೇಷನ್ ಆಗಿರ್ಬೋದು ಅಥವಾ ಸ್ಕ್ರಾಚಸ್ಗೆ ಹಾಗೆ ಆಗುತ್ತೆ. ಈಗ ಕಾರಲ್ಲಿ ಏನು ಪೇಂಟ್ ಡ್ಯಾಮೇಜಸ್ ಬಂದೇ ಬರುತ್ತೆ, ಆಬ್ವಿಯಸ್ಲಿ ಇದ್ರಲ್ಲೂ ಕೂಡ ಬಂದೇ ಬರುತ್ತೆ. ಸೊ ಅದನ್ನು ಕೂಡ ಆಗಬಾರ್ದು ಅನ್ನೋರಿಗೆ ಸೊ ವಿ ಹ್ಯಾವ್ ದಿಸ್ ಮೆಂಬ್ರೇನ್ ಫಿನಿಶ್. ಸೊ ಇದು ಸ್ಕ್ರಾಚ್ ಆಗಲಿ ಡ್ಯಾಮೇಜಸ್ ಆಗಲಿ ಏನೂ ಆಗೋದಿಲ್ಲ. ಲೈಫ್ ಬಗ್ಗೆ ಮಾತಾಡೋದಾಗಿದೆ, ಇದಕ್ಕಿಂತ ನಿಮಗೆ ಆಲ್ಮೋಸ್ಟ್ ಲೈಕ್ 30% ಇನ್ಕ್ರೀಸ್. ಸೊ ಹಾಗೆ ಇದನ್ನಲ್ಲೂ ಕೂಡ ನಾವು ಹ್ಯಾಂಡಲ್ಸ್ನ ಸ್ಯಾಂಪಲ್ಸ್ ಕೂಡ ನೋಡ್ಬೋದು. ಸ್ಲೀಕ್ ಹ್ಯಾಂಡಲ್ಸ್, ಕಲರ್ ಕಾಂಬಿನೇಷನ್ಸ್, ಬ್ರಸ್ಟ್ ಆಗಿರ್ಬೋದು, ಗೋಲ್ಡ್. ಸೊ ಆಲ್ ಆಪ್ಷನ್ಸ್ ವಿ ಹ್ಯಾವ್ ಕನ್ಸೀಲ್ಡ್. ಸೊ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಜಸ್ಟ್ ಒಂದು ಫಸ್ಟ್ ಸೆಟ್ ಆಫ್ ನಾನು ನಿಮ್ಗೆ ಆಪ್ಷನ್ಸ್ ತೋರಿಸ್ತಾರೆ. ಸೊ ಸುಮಾರು ಇಟ್ ಹ್ಯಾಸ್ ಟು ಗೆಟ್ ಹಪ್. ಸೊ ದೀಸ್ ಆರ್ ದಿ ಸ್ಯಾಂಪಲ್ ಲೈಕ್ ಇನ್ ಆರ್ಚ್ ವಿತ್ ಫ್ಲೋಟೆಡ್, ವಿತ್ ಸ್ಕ್ವೇರ್ ವಿತ್ ಫ್ಲೋಟೆಡ್ ಅಥವಾ ಲೈನಲ್ಲಿ. ಸೊ ಸುಮಾರು ಆಪ್ಷನ್ಸ್ ಕೂಡ ನಮ್ಮಲ್ಲಿ ಅವೈಲಬಿಲಿಟಿ. ಓಕೆ. ಸೊ ಇವಾಗ ಫುಲ್ಲು ನಿಮ್ಮದು ಟೂರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದೇ ನನಗೆ ಒಂದು ಅನಿಸಿದ್ದು ಅಂದರೆ, ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಕೈಗೆ ತಗೊಳ್ಳಿಕ್ಕೆ ಹೇಗೆ ಒಂದು ಅವಕಾಶ ಸಿಕ್ಕಿದ್ದು, ಅಥವಾ ಹೇಗೆ ಧೈರ್ಯ ಬಂತು ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿ? ಯಾಕೆಂದರೆ ಫ್ರೆಂಡ್ಸ್ ಅಂತ ಅಂದರೆ ನಮಗೆ ಮೇಯ್ನಾಗಿ ಫಿನಾನ್ಷಿಯಲ್ ವಿಷಯದಲ್ಲಿ ಫ್ರೆಂಡ್ಸ್ ಅಂದರೆ ಹೇಗೆ ಈಗ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು, ದುಡ್ಡು ತಗೊಂಡ್ರೆ ಅದು ಕೊಟ್ಬಿಡ್ಬೇಕು, ಅವಾಗ ಮಾತ್ರ ರಿಲೇಶನ್ಶಿಪ್ ಚೆನ್ನಾಗಿ ಉಳಿಯೋದು ಅಂತ ಅನ್ನೋದು. ಸೊ ಯೂಶಲಿ ಯಾರು ಕೂಡ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಈ ತರ ಪಾರ್ಟ್ನರ್ಶಿಪ್ ನ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಸೊ ನಿಮ್ಗೆ ಆತರ ಹೇಗೆ ಬಾಂಡಿಂಗ್ ಅಥವಾ ಹೇಗೆ ಬಂದಿದ್ದು? ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ. ಇದನ್ನ ಆಕ್ಚುಲಿ ಒಂದು ಏನು ಹೇಳ್ಬೇಕು ಅಂತ ಅನ್ನೋದಾದ್ರೆ, ಸೊ ಯೂಶಲಿ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ತಗೊಳ್ಬೇಕಾದ್ರೂ ನಮ್ಮ ಎಲ್ಲಾ ಕಸ್ಟಮರ್ಸ್ ಕೂಡ ಕೇಳೋದು ಇದೆ, ಈ ಸಣ್ಣ ವಯಸ್ಸಲ್ಲಿ ನಿಮಗೆ ಹೇಗೆ ಕೊಡೋದು ಅಂತ ಅವರು. ಸೊ ಯೂಶಲಿ ಅದ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ನಾವು
ಒಂದು ಕಂಪ್ನಿ ಅಂತ ಸ್ಟಾರ್ಟ್ ಮಾಡಲಿಲ್ಲ. ಅದಕ್ಕಿಂತ ಮುಂಚೆ ನಾವು 3 ಜನ ನಾವು ಏನು ಪಾರ್ಟ್ನರ್ ಇದೀವಿ, ಇವರು ಉಸ್ಮಾನ್ ಅಂತ, ಸೊ ನಾನು ರೋಹಿತ್, ಇನ್ನೊಬ್ರು ಪಾರ್ಟ್ನರ್ ಇದ್ದಾರೆ ಸುಕೃತ್ ಅಂತ. ನಾವು 3 ಜನ ಏನಿದ್ದೀವಿ ಮುಂಚಿನ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಹೌದು. ಸೊ ಸುಕೃತ್ ಅವ್ರು ಬಂದ್ಬಿಟ್ಟು IT ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ರು, ನಾನು ಫ್ರಮ್ ದಿ ಆರ್ಕಿಟೆಕ್ಚರ್ ಬ್ಯಾಕ್ಗ್ರೌಂಡ್, ಇವರು ಫ್ರಮ್ ದಿ ಸಿವಿಲ್ ಬ್ಯಾಕ್ಗ್ರೌಂಡ್. ಸೊ ಯೂಶಲಿ ನಾವು 2018 ಎಂಡಿಂಗ್ ಅಲ್ಲಿ ಒಂದು ಐಡಿಯಾ ಬಂತು. ಸೊ ಯೂಶಲಿ ನಾವು ಬರೀ ಡಿಸೈನಿಂಗ್ ಮಾಡಿಬಿಟ್ಟು ಕೊಡ್ತಾ ಇದ್ವಿ ಅಷ್ಟೇ. ಅದು ಮನೇಲಿ ಕೂತ್ಬಿಟ್ಟು ಡಿಸೈನ್ ಮಾಡಿಬಿಟ್ಟು ಕೊಡ್ತಾ ಇದ್ವಿ. ಸೊ ನಮ್ದು ಫಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕಾಂಪೌಂಡ್ ಕಟ್ಟಲಿಕ್ಕೆ. ಸೊ ಅದು ನಮ್ಮ ಕೋವಿಡ್ ಟೈಮಲ್ಲೇ ಕೂಡ ಅದು ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ತಗೊಂಡಿದ್ವಿ. ಸೊ ಅದರಲ್ಲಿ ನಮ್ಮ ಫಸ್ಟ್ ಪ್ರಾಫಿಟ್ ಬಂದ್ಬಿಟ್ಟು 35,000 ಆಗಿತ್ತು. ಸೊ ಅಲ್ಲಿಂದಾನೇ ನಮಗೆ ಒಂದು ಇದರಲ್ಲೇ ನಮ್ದು ಒಂದು ಫೀಲ್ಡ್ ಅಲ್ಲಿ ಒಂದು ಕಂಪ್ನಿಯನ್ನ ಕೂಡ ಮಾಡಬೇಕು ಅಂತ ಇದಾಯ್ತು. ಸೊ ಕಾಂಪೌಂಡ್ ಇಂದ ಒಂದು ಸ್ಮಾಲ್ 2 ರೂಮ್ಸ್ ಬಂತು. ಆ 2 ರೂಮ್ಸ್ ಇಂದ ಒಂದು ಸ್ಮಾಲ್ ಪ್ರಾಜೆಕ್ಟ್ ಕೂಡ ತಗೊಂಡ್ವಿ. ಆ ಪ್ರಾಜೆಕ್ಟ್ಸ್ ಇಂದ ದೊಡ್ಡ ಪ್ರಾಜೆಕ್ಟ್ ಆಯ್ತು. ಆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಇಂದ 1 ಬ್ರಾಂಚ್ ಇದ್ದಿದ್ದು 2 ಬ್ರಾಂಚ್ ಆಯ್ತು. ಅದೇ 2 ಬ್ರಾಂಚ್ ಇಂದ 3 ಬ್ರಾಂಚ್ ಆಯ್ತು. ಸೊ ಆ ಥರ ಆಗ್ಲಿಕ್ಕೆ ಅಂದ್ರೆ ನಮ್ಮ ಮೇನ್ ಡಿಸೈನಿಂಗ್ ಟೀಮ್ ಅಂತ ನಾನು ಹೇಳ್ಬೋದು. ಸೊ ಡಿಸೈನಿಂಗ್ ಟೀಮ್ ಪ್ಲಸ್ ದಿ ಕ್ವಾಲಿಟಿ ವರ್ಕ್ ವಾಟ್ ವಿ ಡು. ಸೊ ಅದರಲ್ಲೇ ಎರಡು ಒಂದು ವಿಷಯದಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ರು ಬಂದು ಬೇರೆ ಸೈಟ್ ನೋಡಿದ್ದು ಕೂಡ ಹೇಳಿದಷ್ಟು ಯೂಶಲಿ ನಿಮಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಗಿವಿಂಗ್ ಅ ಗುಡ್ ವರ್ಕ್. ಸೊ ಅದರಿಂದ ಹೊಸ ಹುಡುಗರು ಏನೋ ಒಂದು ಡಿಫ್ರೆಂಟ್ ಮಾಡ್ತಾರೆ ಅಂತ ಆ ಥರ ನಮಗೆ ಆಪರ್ಚುನಿಟಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರು. ಅಂಡ್ ಇಟ್ ವೆಂಟ್ ಆನ್ ಗುಡ್. ಸೊ ಪ್ರತಿಯೊಂದು ಪ್ರಾಜೆಕ್ಟ್ ನಮಗೆ ರೆಫರೆನ್ಸ್ ಬರ್ತಾ ಹೋಯ್ತು. ಸೊ ಅದೇ ಥರನೇ ನಮಗೆ ಇದು ಕೂಡ ಬೆಳೀತಾ ಹೋಯ್ತು. ಸೊ ನಾವು ಹೋಮ್ಲೇನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ದು ಕಂಪ್ನಿ ಹೆಸರು ಬಂದ್ಬಿಟ್ಟು ಸ್ಟಡಿ ಗ್ರೂಪ್ಸ್ ಅಂತ. ಸೊ ಅದರಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಅಂಡ್ ಆರ್ಕಿಟೆಕ್ಚರಲ್ ಸರ್ವಿಸಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದರಲ್ಲಿ ಯೂಶಲಿ ನಾವು ಹೋಮ್ಲೈನ್ ತಗೊಳ್ಲಿಕ್ಕೆ ಸ್ಟಡಿ ಗ್ರೂಪ್ಸ್ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಪ್ರತಿಯೊಬ್ಬರು ಮನೆ ಕಟ್ಕೊಳ್ತಾ ಇದ್ರು. ಕೊನೆಯದಾಗಿ ಅವ್ರ ಹತ್ರ ಒಂದು ಬಡ್ಜೆಟ್ ಅನ್ನೋದು ಇರ್ತಾ ಇರ್ಲಿಲ್ಲ, ಅಥವಾ ಒಂದ್ ಸ್ವಲ್ಪ ಫಿನಾನ್ಷಿಯಲಿ ಒಂದ್ ಸ್ವಲ್ಪ ಡೌನ್, ಆಬ್ವಿಯಸ್ಲಿ ಎಲ್ಲರೂ ಇದ್ದೇ ಇರ್ತಾರೆ. ಸೊ ಆ ಟೈಮಲ್ಲಿ ಕೆಲವೊಬ್ಬರಿಗೆ ಬರೀ ಕಿಚನ್ ಬೇಕಾಗಿರುತ್ತೆ, ಅಥವಾ ಕೆಲವೊಬ್ಬರಿಗೆ ಬರೀ ವಾಟರ್ ಬೇಕಾಗಿರುತ್ತೆ. ಆ ಸಮಯದಲ್ಲಿ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಈಗ ಒಂದು ಮಾಡಿಸ್ಕೊಂಡ್ಬಿಟ್ಟು ಇನ್ನೊಂದು 2 ವರ್ಷ ಬಿಟ್ಟು ನಂತರ ಅವರು ಫುಲ್ ಕಂಪ್ಲೀಟ್ ಫಿನಿಶಿಂಗಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಆ ಥರ ಜನಕ್ಕೆ ಅಥವಾ ನಮ್ಮ ಶಿವಮೊಗ್ಗದಲ್ಲಿ ಆ ಥರ ಅವರಿಗೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಸರ್ವಿಸಸ್ ಯಾರನ್ನೂ ಕೂಡ ಕೊಡ್ತಾ ಇರಲಿಲ್ಲ. ಸೊ ಹೆಂಗೆ ದೊಡ್ಡ ಬಡ್ಜೆಟ್ ಇತ್ತು ಅಂದ ತಕ್ಷಣ ಆಬ್ವಿಯಸ್ಲಿ ದುಡ್ಡು ಚೆನ್ನಾಗಿ ಬಂದರೆ ಪ್ರಾಜೆಕ್ಟ್ ಚೆನ್ನಾಗಿ ಬರಲೇಬೇಕು. ಈಗ ಕಡಿಮೆ ಬಡ್ಜೆಟ್ ಅಲ್ಲಿ ಅವ್ರಿಗೆ ಲಕ್ಸುರಿಯಸ್ ಹೇಗೆ ಕೊಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ನಾವು ಕೂಡ ಕೊನೆಯದಾಗಿ 2 ಲಕ್ಷ ಆಗಿರ್ಬೋದು, 3 ಲಕ್ಷ ಆಗಿರ್ಬೋದು, ಅಥವಾ ಏನೇ ಸಣ್ಣ ಬಜೆಟ್ ಆಗಿದ್ರು ನಾವು ಕೂಡ ಮುಟ್ತಾ ಇರ್ಲಿಲ್ಲ. ಅದೊಂದು ಸತ್ಯವಾದ. ಸೊ ಆ ತರ ನಾವು ಏನಾಯ್ತು, ಈ ಮಾರ್ಕೆಟ್ ಅಲ್ಲಿ ಇಂಥವರಿಗೆ ಯಾರನ್ನು ಕೂಡ ಸರ್ವಿಸಸ್ ಕೊಡ್ತಾ ಇಲ್ಲ, ಅಥವಾ ಈ ತರ ಲಕ್ಸುರಿಯಸ್ ಯಾರು ಸರ್ವಿಸಸ್ ಕೊಡ್ತಾ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ನಾವು ಹೋಮ್ಲೈನ್ ಕೂಡ ಶಿವಮೊಗ್ಗಕ್ಕೆ ಪರಿಚಯಿಸ್ತಾ ಇದ್ದೀವಿ. ಸೊ ಅವರಿಗೆ ಏನೇ ಕಡಿಮೆ ಬಜೆಟ್ ಇದ್ರೂ ಕೂಡ ಅವ್ರಿಗೆ ಲಕ್ಸುರಿಯಸ್ ಆಗಿ ಯಾವ ತರ ಇಂಟೀರಿಯರ್ಸ್ ನ ಮಾಡ್ಕೊಳ್ಬೋದು ಅನ್ನೋದು ನಾವು ಕೊಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಈ ಬರೀ ಕಿಚನ್ ಇಂದ ಹಿಡಿದ್ಬಿಟ್ಟು ಇಡೀ ಕಂಪ್ಲೀಟ್ ಹೌಸ್ ಅಥವಾ ಲಕ್ಸುರಿಯಸ್ ಫಿನಿಶಸ್ ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಕಂಪ್ಲೀಟ್ ಸರ್ವಿಸಸ್ ಕೂಡ ಕೊಡ್ತಾ ಇದೀವಿ. ನಮ್ ವೀಕ್ಷಕರು ಒಂದ್ ಕ್ವೆಶನ್ ಕೇಳ್ಬೋದು, ಲೈಕ್ ಹೌ ಯು ಆರ್ ಡಿಫ್ರೆಂಟ್ ಫ್ರಮ್ ಅನದರ್ ಕಂಪನಿ ಆರ್ ಅನದರ್ ಪರ್ಸನ್ ಅಂತ. ಅಂದ್ರೆ ಈಗ ನಾವು ಹೋಮ್ಲೇನಿಗೆ ಯಾಕೆ ಬರಬೇಕು, ಲೈಕ್ ಅಂದ್ರೆ ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ಇದೆ ಬೇರೆ ಅವ್ರಿಗಿಂತ, ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ. ಅದೇ ನಾನು ಹೇಳ್ದಂಗೆ ಈಗ ಬೇರೆ ಕಡೆ ಈಗ ಮಾರ್ಕೆಟ್ ಅಲ್ಲಿ ಸುಮಾರು ಕಾಂಪಿಟೇಟರ್ಸ್ ಕೂಡ ಇದ್ದಾರೆ. ಈಗ ಪ್ರಾಜೆಕ್ಟ್ಸ್ ಅಂತ ಬಂದ ತಕ್ಷಣ ಮೇಸ್ತ್ರಿನೂ ಮಾಡ್ತಾರೆ, ಇಂಜಿನಿಯರ್ಸು ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಅದೇ ರೀತಿ ಇಂಟೀರಿಯರ್ಸ್ ಅಂತಾನು ಬಂದ ತಕ್ಷಣ ಯಾರೋ ಒಬ್ರು ಕಾರ್ಪೆಂಟರ್ನು ಕೂಡ ನಾನು ಡಿಸೈನ್ಸ್ ಮಾಡಿ ಇದನ್ನ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಯೂಶಲಿ ಆ ಥರ ವರ್ಕ್ ಆಗೋದಿಲ್ಲ ಅದು. ಸೊ ಏನೇ ಒಂದು ನಾವು ಒಂದು ಕನಸಿನ ಮನೆ ಫುಲ್ ಕಂಪ್ಲೀಟ್ ಆಗಿ ರೂಪಿಸ್ಕೊಳ್ಬೇಕು ಅಂದ್ರೆ ಅದು ಅದರದ್ದೇ ಆದ ಒಂದು ಟ್ರಸ್ಟ್ ಕೂಡ ಕೊಡ್ಬೇಕಾಗತ್ತೆ. ಯಾರ ಹತ್ರನಾದ್ರೂ ಒಂದು ಇಂಟೀರಿಯರ್ಸ್ ಮಾಡಿಸ್ಕೊಳ್ಬೇಕು ಅಂದ ತಕ್ಷಣ. ಸೊ ಹೋಮ್ಲೈನ್ ಅಲ್ಲಿ ನಾನು ಅದನ್ನೇ ಹೇಳ್ದಂಗೆ, ಸೊ ಹೋಮ್ಲೈನ್ ಅಲ್ಲಿ ಇದುವರೆಗೂ 42 ಬ್ರಾಂಚಸ್ಗಳಿದೆ ಆಲ್ ಓವರ್ ಇಂಡಿಯಾ. ಸೊ ಇದು ಬಂದ್ಬಿಟ್ಟು 43ನೇ ಬ್ರಾಂಚ್. ಸೊ ಇಷ್ಟು 43ನೇ ಬ್ರಾಂಚ್ ಇವರೆಗೂ ಬರಬೇಕು ಅನ್ನಂಗಿದ್ರೆ ನಮ್ದು ಒಂದು ಪ್ರಾಸೆಸ್ ಲೈನ್ನೇ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಾಸೆಸ್ ಲೈನ್ ಅಂದ್ರೆ ನಾನು ಹೇಳ್ದಂಗೆ ನಿಮಗೆ ಯಾವುದೇ ಸ್ಕೇಲ್ ಆಫ್ ಪ್ರಾಜೆಕ್ಟ್ಸ್ ಇದ್ರೂ ಕೂಡ, ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಇದ್ರೂ ಕೂಡ 45 ದಿನದ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡುವಂಥದ್ದು ಮೇಜರ್ ನಮ್ದು USP. ಸೊ ಅದಲ್ದೇನೆ ನಾವು ಫ್ರೀ ಡಿಸೈನ್ಸ್ ಕೂಡ ಕೊಡ್ತೀವಿ. ಯೂಶಲಿ ಬೇರೆ ಕಡೆ ಹೋದ ತಕ್ಷಣ ಎಲ್ಲರೂ ಫ್ರೀಯಾಗಿ ಕನ್ಸಲ್ಟೇಷನ್ ಆಗಿರ್ಬೋದು ಅಥವಾ ಫ್ರೀಯಾಗಿ ಡಿಸೈನ್ಸ್ ಕೂಡ ಯಾರು ಕೂಡ ಮಾಡ್ಕೊಡೋದಿಲ್ಲ.
ಸೊ ನಮ್ಮಲ್ಲಿ ಮಾತ್ರ ಸಾಧ್ಯ ಅದು. ಅದು ಬಿಟ್ಟರೆ ನಮಗೆ ಏನೇ ನಾವು ಪ್ರಾಜೆಕ್ಟ್ಸ್ ಮಾಡಿಕೊಟ್ರು, ಪ್ರತಿಯೊಂದು ಆಕ್ಸೆಸರೀಸ್ ಇಂದ ಹಿಡಿದ್ಬಿಟ್ಟು ಪ್ರತಿಯೊಂದು ಏನೇ ವರ್ಕ್ ಮಾಡಿಕೊಟ್ರು ಕೂಡ 10 ವರ್ಷ ಫ್ಲಾಟ್ ವಾರಂಟಿ ಇರುತ್ತೆ, ಅಥವಾ ಎಂಡ್ ಟು ಎಂಡ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೂಡ ಇರ್ತಾರೆ. ಸೊ ಈ ಮೂರನ್ನ ಕೂಡ, ಈ 4 ಬೇಸಿಕ್ಲಿ 4 ಕೂಡ ನಾವು ಕಂಪೇರ್ ಮಾಡಿದ್ರೆ ವಿ ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಅದರ್ ಕಾಂಪಿಟೇಟರ್ಸ್. ನೋಡಿದ್ರಲ್ಲ, ನೀವು ಕೂಡ ಶಿವಮೊಗ್ಗದ ಹತ್ತಿರ ಇದ್ದರೆ, ಮನೆ ಕಟ್ತಾ ಇದ್ದರೆ, ಇಂಟೀರಿಯರ್ ಡೆಕೋರೇಷನ್ಗೆ ನಿಮಗೆ ಐಡಿಯಾ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಈ ಹೋಮ್ ಲೇನ್ಗೆ ಒಮ್ಮೆ ವಿಸಿಟ್ ಮಾಡಿ. ನಿಮಗೆ ಯಾವ ಬಜೆಟ್ಗೆ ಬೇಕು, ಯಾವ ರೇಂಜಲ್ಲಿ ನಿಮಗೆ ಒಂದು ಮನೆಯ ಇಂಟೀರಿಯರ್ ಡೆಕೋರೇಷನ್ನ ನೋಡ್ತಾ ಇದ್ದೀರಾ, ಆ ರೇಂಜ್ಗೆ ಅವರು ನಿಮಗೆ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ವ್ಯಾರಂಟಿ ಇದೆ. ಹೀಗಾಗಿ ನೀವು ಈ ಹೋಮ್ ಲೇನ್ಗೆ ಒಮ್ಮೆ ವಿಸಿಟ್ ಮಾಡಲೇಬೇಕು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ನಮ್ಮ ಮೋಟಿವೇಶನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾಕೆಂತ ಹೇಳಿದರೆ ಅವರೂ ಕೂಡ ಮನೆ ಕಟ್ತಾ ಇದ್ದರೆ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿಥಿಂಗನ್ನು ಎಷ್ಟು ಡೀಟೇಲ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ. ಹೀಗಾಗಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಧನ್ಯವಾದ.